ಸೊ ಇವತ್ತು ಇವತ್ತು ಒಂದ್ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ಮೆಡಿಕಲಿ ತುಂಬಾ ಬೇಕಾಗಿರೋಂಥದ್ದು, ಸಾವಿರಾರು ಜನರು ಇದನ್ನ ನಿರೀಕ್ಷೆ ಮಾಡ್ತಿರ್ತಾರೆ. ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ರು ಇಬ್ರು ಪೇಷಂಟ್ ಈಗ ಆಲ್ರೆಡಿ ಇದ್ದಾರೆ. ಸೊ ಬೋನ್ಸ್ ವೆಲ್ನೆಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ಬೋನ್ಸ್ ವೆಲ್ನೆಸ್ ಅಂದ್ರೇನು, ಬೋನ್ಸ್ ಡಿಸೀಸ್ಗಳೇಂದ್ರೇನು, ಯಾಕೆ ಬರ್ತಾ ಇದೆ, ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನಿದೆ, ಅಲೋಪತಿಯಲ್ಲಿ ಏನಿದೆ, ಆಯುರ್ವೇದ ಏನಿದೆ, ಹೋಮಿಯೋಪತಿಯಲ್ಲಿ ಏನಿದೆ, ಮತ್ತೆ ಈಗ ಅದ್ರ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಏನು, ಇದಕ್ಕೆಲ್ಲ ಇದ್ರ ಬಗ್ಗೆ ಫೋಕಸ್ ಮಾಡೋಣ ಜಸ್ಟ್ ಒಂದ್ ಅರ್ಧ ಗಂಟೆ. ಸ್ನೇಹಿತರೆ, ಹಾಗಾದ್ರೆ ತಡ ಮಾಡೋದ್ ಬೇಡ, ಈ ಪ್ರಾಡಕ್ಟ್, ಈ ಸಿಸ್ಟಮ್ ಬಗ್ಗೆ ಪರಿಚಯ ಮಾಡ್ಕೊಂತ ಹೋಗೋಣ. ಅದಕ್ಕಿಂತ ಮೊದಲು ಈ ಕಂಪನಿ ಬಗ್ಗೆ ತಿಳ್ಕೊಂತ ಹೋಗೋಣ. ಈ ಕಂಪನಿ ಹೆಸರು SMPL ಅಂತ, ಸುವರ್ಣ ವೇದ್ ಮಿಲೇನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ. ಈ ಕಂಪನಿ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಭಾಷ್ ನರೋಳೆ ಸರ್ ಅಂತ. ಈ ಕಂಪನಿ ಕಾರ್ಪೊರೇಟ್ ಆಫೀಸ್ ಇರೋದು ಪೂನಾದಿಂದ ಆಪರೇಟ್ ಆಗುತ್ತೆ. ಇದರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಸತಾರಾದಲ್ಲಿ, ಮಹಾರಾಷ್ಟ್ರ. ಸ್ನೇಹಿತರೆ, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ಇದೆ ಇದು. ಈ ಕಂಪನಿ ಈಗ ಆಲ್ರೆಡಿ ಶಾರ್ಟ್ಲಿ ವೆರಿ ಸೂನ್ ಲಾಂಚಿಂಗ್ ಆಗ್ತಾ ಇದೆ. ಈ ಕಂಪನಿ ಲೀಗಲಿ ತುಂಬಾ ಲಾಂಗ್ ಡಿಸ್ಟೆನ್ಸ್ ತುಂಬಾ ಪ್ರಾಡಕ್ಟ್ಗಳನ್ನ ಟೆಸ್ಟಿಮೋನಿಯಲ್ ಬಹಳಷ್ಟು ಜನರಿಗೆ ಕೊಟ್ಟು ಮಾಡಿಫಿಕೇಶನ್ ಮಾಡಿ ಪ್ರಾಡಕ್ಟ್ ಅನ್ನ, ಸೊ ಒಂದೊಂದು ಡಿವಿಷನ್ಗೆ ಏನೆಲ್ಲ ಬೇಕಾಗುತ್ತೆ ಆ ಫೋಕಸ್ ಮಾಡಿ ಅದ್ರ ಬಗ್ಗೆ ಟೆಸ್ಟಿಂಗ್ ಮಾಡಿ, ಈಗ ರಿಪೋರ್ಟ್ ತಗೊಂಡು ಸುಮಾರು 3-4 ಇಯರ್ಸ್ ಇಂದಲೂ ಟೆಸ್ಟಿಂಗ್ ಮಾಡಿ ಈಗ ಅಫಿಸಿಯಲಿ ಲಾಂಚ್ ಮಾಡ್ತಾ ಇದೆ. ಹಾಗಾದ್ರೆ ಈ ಕಂಪನಿ ಲೀಗಲಿ ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಲೀಗಲ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆಲ್ರೆಡಿ, ಸೊ ಡಾಕ್ಯುಮೆಂಟ್ಸ್ಗಳು ಹೊಂದಿದೆ. ಸೊ ಹಾಗಾದ್ರೆ ಇವತ್ತು ನಾವು ಈ ಆರ್ಥರಿಟಿಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ಬಹಳ ಜನಕ್ಕೆ ನಾವೇನಾಗುತ್ತೆ, ಆರ್ಥರಿಟಿಸ್, ಸಂಧಿವಾತ ಅಂದ್ರೆ ಏನು, ಸಂಧಿವಾತದ ವಿಧಗಳೇನು, ಈಗ ಸಂಧಿವಾತ ಬರ್ಲಿಕ್ಕೆ ಕಾರಣಗಳೇನು, ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ಬಹಳ ಜನ ನಾವು ಕಾಮನ್ ಆಗಿ ಜನಸಾಮಾನ್ಯರಿಗೆ ಸಂಧಿವಾತದ ಬಗ್ಗೆ ಪರಿಚಯ ಇರೋದಿಲ್ಲ. ಸೊ ನಾವು ಏನ್ ಮಾಡ್ತೀವಿ, ಮಂಡಿ ನೋವು ಅಥವಾ ಸೊಂಟ ನೋವು, ಬ್ಯಾಕ್ ಪೇನು ಅಥವಾ ಮೊಣಕಾಲ್ ನೋವು, ಇದನ್ನೇ ಕಾಮನ್ ಆಗಿ ಇದಕ್ಕೆ ಟ್ರೀಟ್ಮೆಂಟ್ಗೆ ನಾವು ಕಾಮನ್ ಮ್ಯಾನ್ ಆಗಿ ಅದ್ರ ಬಗ್ಗೆ ಅಷ್ಟೇ ನಾವು ನೋಡ್ತಾ ಇರ್ತೀವಿ. ಅಲೋಪತಿ ಡಾಕ್ಟರ್ ಹತ್ರ ಹೋಗ್ತೀವಿ, ಪೇನ್ ರಿಲೀವರ್ ಇಂಜೆಕ್ಷನ್ ಆರ್ ಟ್ಯಾಬ್ಲೆಟ್ಸ್ ಅಂತ ತಗೊಂತೀವಿ. ಸೊ ಪೇನ್ ರಿಲೀವರ್ ಇಂಜೆಕ್ಷನ್ಸ್ ಆರ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಪವರ್ ಇರೋವರೆಗೂ ಅಥವಾ ಮಾತ್ರೆ ಪವರ್ ಇರೋವರೆಗೂ ಮಾತ್ರ ವರ್ಕ್ ಆಗುತ್ತೆ. ಅಗೇನ್ ಮತ್ತೆ ಮನೆಗೆ ಬರ್ತೀವಿ, ಮತ್ತೆ 8 ದಿವಸ ಆದ್ಮೇಲೆ ಮಾತ್ರೆ ಖಾಲಿ ಆಗುತ್ತೆ, ಮತ್ತೆ ಅದೇ ಸೇಮ್ ಆಸ್ಪತ್ರೆ ಹೋಗ್ತೀವಿ. ಸೊ ಸೇಮ್ ಆಸ್ ಇಟ್ ಇಸ್ ಪೇನ್ ರಿಲೀವರ್ ಅಷ್ಟೇ ಇವತ್ತೆಲ್ಲ ಕಡೆ ಕ್ಲಿನಿಕ್ ಅಲ್ಲಿ ಕೊಡ್ತಾ ಇರೋದು, ನೋವು ನಿವಾರಕ ಮಾತ್ರೆಗಳು ಮತ್ತು ಇಂಜೆಕ್ಷನ್. ಹಾಗಾದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಏನು? ಹಾಗಾದ್ರೆ ಆರ್ಥರಿಟಿಸ್ಗೆ ದಿಸ್ ಇಸ್ ಬಿಗ್ಗೆಸ್ಟ್ ಚಾಲೆಂಜ್. ಇವತ್ತು ಆರ್ಥರಿಟಿಸ್ಗೆ ಪ್ರಿವೆನ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಆರ್ಥರಿಟಿಸ್ಗೆ ನಾಲೆಡ್ಜು ಬೇಕಾಗತ್ತೆ, ಸ್ವಲ್ಪ ನಾಲೆಡ್ಜು ಬೇಕಾಗತ್ತೆ. ಯಾವುದೇ ಡಿಸೀಸ್ಗಳನ್ನ ಪ್ರಾರಂಭದ ಹಂತದಲ್ಲಿ, 1ನೇ ಮತ್ತು 2ನೇ ಹಂತದಲ್ಲಿ ನಾವು ಬೇಗ ಹುಷಾರಾಗ್ತವೆ, ಬೇಗ ಗುಣಪಡಿಸ್ಕೋಬಹುದು. ಬಹಳ ಜನಕ್ಕೆ ನಮಗೆ ಸಿಂಪ್ಟಮ್ಸು ಮತ್ತೆ ನಾವು ಕೇರ್ಲೆಸ್ ಆಗಿರ್ತೀವಿ, ಕೊನೆ ಹಂತಕ್ಕೆ ಹೋಗ್ಬಿಡ್ತೀವಿ. ಅದು ಡಿಸೀಸ್ಗಳು ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಸೊ ಗ್ರಾಜುವಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ ಸಮಸ್ಯೆ. ಅದಕ್ಕೆ ನಾವು ಮತ್ತೆ ಮತ್ತೆ ಕೊನೆ ಹಂತಕ್ಕೆ ಹೋದಾಗ ಸೊ ಏನು ಮಾಡೋಕ್ಕಾಗೋದಿಲ್ಲ. ಅಲೋಪತಿಗಳಲ್ಲೂ ಸಹ ಡಾಕ್ಟರ್ ಸಹ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಸೊ ಪ್ರಾರಂಭದ ಹಂತದಲ್ಲಿ ಯಾವುದೇ ದೀರ್ಘಾವಧಿ ಕಾಯಿಲೆಗಳನ್ನ ಗುಣಪಡಿಸಬಹುದು. ದೀರ್ಘಾವಧಿ ಕಾಯಿಲೆಗಳು ಇಸ್ ವೆರಿ ಟಫ್. ಯಾವುದೇ ಟ್ರೀಟ್ಮೆಂಟ್ಗಳಲ್ಲಿ ನೀವು ಅಲೋಪತಿ ತಗೊಳ್ಳಿ, ಆಯುರ್ವೇದ ತಗೊಳ್ಳಿ, ಹೋಮಿಯೋಪತಿ ತಗೊಳ್ಳಿ, ಆರ್ ಯುನಾನಿ ತಗೊಳ್ಳಿ. ಹಾಗಾಗಿ ಯಾವುದೇ ರೋಗಗಳನ್ನ, ದೀರ್ಘಾವಧಿ ಕಾಯಿಲೆಗಳನ್ನ ಪ್ರಾರಂಭದ ಹಂತದಲ್ಲಿ 1ನೇ, 2ನೇ, 3ನೇ ಹಂತದಲ್ಲಿ ಗುಣಪಡಿಸ್ಲಿಕ್ಕೆ ಆಗುತ್ತೆ. ಕೆಲವನ್ನ ಲಾಂಗ್ ಟೈಮ್ಗೆ ಹೋದಾಗ ನಾಟ್ ಪಾಸಿಬಲ್, 4ನೇ ಹಂತಕ್ಕೆ ಹೋದಾಗ ಯಾವುದು ಪಾಸಿಬಿಲಿಟಿ ಇರೋದಿಲ್ಲ, ನಿಮಗೆ ಗೊತ್ತಿರಲಿ. ಸೊ ಹಾಗಾಗಿ ಇವತ್ತು ಯಾಕಪ್ಪ ಆರ್ಥರಿಟಿಸ್ ಬಗ್ಗೆ, ಈಗ ಆಸ್ಟಿಯೋಪೋರೋಸಿಸ್ ಅಂತ ನೀವು ಕೇಳಿರ್ತೀರಿ ಅಥವಾ ಆಸ್ಟಿಯೋ ಆರ್ಥರಿಟಿಸ್ ಅಂತ ಇರುತ್ತೆ. ಈಗ ಆಸ್ಟಿಯೋ ಆರ್ಥರಿಟಿಸ್ ಬಗ್ಗೆ ನಾವು ಆಸ್ಟಿಯೋ ಆರ್ಥರಿಟಿಸ್ ಅಂತ ಅದೇ ಒಂದು ಜಾಯಿಂಟ್ ಅಲ್ಲಿ ಬೋನ್ಸ್ ವೆಲ್ನೆಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸೀಸ್ ಇಂಡಿಯಾದಲ್ಲಿ.
ಬಿಗ್ಗೆಸ್ಟ್ ಚಾಲೆಂಜು ವಯಸ್ಸಾದವರಂತೂ ಬಹಳ ಜನ ಸಫರ್ ಪಡ್ತಾ ಇರೋದು ಆಸ್ಟ್ರಿಯೋ ಆರ್ಥರೈಟಿಸ್ ಇಂದ. ಇನ್ನೊಂದು ಆರ್ಯ ಅಂತ ಕರಿತೀವಿ ಮೆಡಿಕಲಿ, ರುಮಟೈಡ್ ಆರ್ಥರೈಟಿಸ್ ಅಂತ, ಸಿಕ್ಕಾಪಟ್ಟೆ ಆಟೋಮ್ಯೂನ್ ಡಿಸೀಸ್ ಅಂತ ಕರೀತಾರೆ. ಸೊ ಇದು ಬಿಗ್ಗೆಸ್ಟ್ ಪೇಷಂಟ್ಗಳು ಬಹಳ ಜನ ಬಳಲ್ತಾ ಇರೋದು ರುಮಟೈಡ್ ಆರ್ಥರೈಟಿಸ್ ಅಲ್ಲಿ. ಇನ್ನು ಬಹಳ ಇಂಪಾರ್ಟೆಂಟ್ ಅಂದ್ರೆ ಗೋಟಿ ಆರ್ಥರೈಟಿಸ್ ಅಂತ. ಗೋಟಿ ಆರ್ಥರೈಟಿಸ್ ನಾವು ಎಷ್ಟು ಸಫರ್ ಪಟ್ಟಿದ್ದಾರೆ ಅಂದ್ರೆ ಎಲ್ಲರಿಗೂ ಕಾಮನ್ ಆಗಿ ಬರ್ತಾ ಇದೆ, ಇವತ್ತು ಯೂನಿವರ್ಸಲ್ ಬರ್ತಾ ಇರೋದು ಗೋಟಿ ಆರ್ಥರೈಟಿಸ್ ಇದೆ. ಗೋಟಿ ಆರ್ಥರೈಟಿಸ್ಗೆ ಮೂಲ ಕಾರಣ ಏನು, ಆದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಏನಿದೆ, ಸೊ ಇದನ್ನ ನಾವು ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಗೋಟಿ ಆರ್ಥರೈಟಿಸ್ ಬಹಳ ಜನಕ್ಕಿದೆ ಇಂಡಿಯಾದಲ್ಲಿ. ಯಂಗ್ ಸ್ಟಾರ್ಗೆ ಈಗ ನಾವು ಮಿಡ್ಲ್ ಏಜ್ ಅಲ್ಲಿ ಗೋಟಿ ಆರ್ಥರೈಟಿಸ್ ಬಹಳಷ್ಟಿದೆ. ಸೊ ಮತ್ತೆ ಜೊತೆಗೆ ಇದ್ರ ಜೊತೆಗೆ ನಮಗೆ ಬಹಳ ಇಂಪಾರ್ಟೆಂಟು ಲೈಫ್ ಸ್ಟೈಲ್ ಡಿಸೀಸ್ ಇಂದಲೂ ಬರುತ್ತೆ, ಇನ್ನೊಂದು ಉರಿಯೂತಗಳಿಂದಲೂ ಬರುತ್ತೆ, ಇನ್ನೊಂದು ಆಸ್ಟಿಯೋಪೋರೋಸಿಸ್ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಇಂಡಿಯಾ. ಇದ್ರ ಜೊತೆಗೆ ಜೆನೆಟಿಕ್ ಡಿಸಾರ್ಡರ್ ಡಿಸೀಸ್ ಇದೆ, ಅಂದ್ರೆ ನಮ್ಮ ದೇಶದಲ್ಲಿ ವಂಶಾವಳಿಯಿಂದಲೂ ನಮಗೆ ಆರ್ಥರೈಟಿಸ್ ಬಹಳ ಬರ್ತಾ ಇದೆ. ಇನ್ನೂ ಒಂದು ಕೆಲವೊಂದಿಷ್ಟು ಪೇಷಂಟ್ಗಳು ಹೋದ್ರೆ ಉರಿಯೂತಗಳಿಂದ ಬರುತ್ತೆ, ಅಲರ್ಜಿಟಿಕ್ ಇಂದಲೂ ಬರುತ್ತೆ ಆರ್ಥರೈಟಿಸ್. ಸೊ ಆರ್ಥರೈಟಿಸ್ ಸುಮಾರು ಟೈಪ್ ಇದೆ, ತುಂಬಾ ತರದ್ದಿದೆ. ಬಟ್ ನಮಗೆ ಆರ್ಥರೈಟಿಸ್ ಅಂದ್ರೆ ತುಂಬಾ ವಿಧಗಳಿದಾವೆ, ಅದರಲ್ಲಿ ಬೇರೆ ಬೇರೆ ರೀಸನ್ಸ್ ಇದೆ ಅದ್ ಬರ್ಲಿಕ್ಕೆ. ಸ್ನೇಹಿತರೆ, ಹಾಗಾದ್ರೆ ಯಾವ ಆರ್ಥರೈಟಿಸ್ ಯಾಕೆ ಬರುತ್ತೆ ಮತ್ತೆ ಅದಕ್ಕೆ ಹೆಂಗೆ ಕೆಲಸ ಮಾಡುತ್ತೆ ನಮ್ಮ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂತ ಹೋಗೋಣ. ಫಸ್ಟ್ ಆಫ್ ಆಲ್ ಹಾಗಾದ್ರೆ ಇಲ್ಲಿ ಅಷ್ಟು ನಮಗೆ ಆರ್ಥರೈಟಿಸ್ ಈಗ ರೋಗ ಆಗಿ ಮಾರ್ಪಡೋದು ಯಾವಾಗಪ್ಪ ನಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ಆರ್ಥರೈಟಿಸ್ ನಾವು ಮೊದಲನೇ ಹಂತ ಎರಡನೇ ಹಂತದಲ್ಲಿ ಬೇಗ ಗುಣಪಡಿಸ್ಕೋಬಹುದು. ಬಟ್ ಆಟೋಮ್ಯೂನ್ ಡಿಸೀಸ್ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಇಂಡಿಯಾ. ಆಟೋಮ್ಯೂನ್ ಡಿಸೀಸ್ಗೆ ಟ್ರೀಟ್ಮೆಂಟ್ಗಳಿಲ್ಲ, ಬದುಕು ಮೆಡಿಕಲಿ ಬಹಳ ಕಷ್ಟ ಆಟೋಮ್ಯೂನ್ ಡಿಸೀಸ್ಗೆ. ಸೊ ನಾವು ಒಂದು ಕಾಯಿಲೆ ಬಹಳಷ್ಟು ನಮ್ಮ ಇಂಡಿಯಾ ಸಿಸ್ಟಮ್ ಹೇಗಿದೆ ಅಂದ್ರೆ ಜನಸಾಮಾನ್ಯರು ಒಂದು ಯಾವುದೋ ಒಂದು ರೋಗ ಅದಕ್ಕೆ ಟ್ರೀಟ್ಮೆಂಟ್ ಅಷ್ಟೇ ಗೊತ್ತು ನಮಗೆ. ಆದ್ರೆ ಈ ಆಟೋಮ್ಯೂನ್ ಡಿಸೀಸ್ಗೆ ಬಹಳ ಅದಕ್ಕೆ ಮೆಡಿಸಿನ್ಸ್ಗಳಿರಲ್ಲ. ಆಟೋಮ್ಯೂನ್ ಡಿಸೀಸ್ ವೆರಿ ಟಫ್ ಅದು ಮೇಂಟೈನ್ ಮಾಡೋದು. ಸೊ ಹಾಗಾಗಿ ಇದನ್ನ ಮೆಡಿಸಿನ್ ಇಂದ ಗುಣಪಡಿಸಕ್ ಆಗೋದಿಲ್ಲ ಆಟೋಮ್ಯೂನ್ ಡಿಸೀಸ್ಗಳು. ಸೊ ಇಟ್ಸ್ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಹಾಗಾಗಿ ಇದಕ್ಕೆ ಈ ಕಾಸ್ ಆರ್ಥರೈಟಿಸ್ಗೆ ಮುಖ್ಯವಾಗಿ ರೋಗ ಅಂತ ಕನ್ವರ್ಟ್ ಆಗೋದು ಯಾವಾಗ ಅಂದ್ರೆ ನಾವು ಅದನ್ನ ಬಿಟ್ಕೊಂತ ಹೋದಾಗ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ಗಳು ತಗೊಳ್ದ ಇದ್ದಾಗ ಅದು ದೊಡ್ಡದಾಗಿ ಹೋಗ್ತಾ ಹೋಗುತ್ತೆ. ದೊಡ್ಡದಾದಾಗ ಅದಕ್ಕೆ ಪರಿಹಾರಗಳೆಲ್ಲ ಕೊನೆ ಹಂತಕ್ಕೆ ಹೋದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಏನ್ ಅವ್ರ ದೇವ್ರು ಅಲ್ಲ, ಡಾಕ್ಟರ್ ಅವ್ರ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ನಾವು ಒಂದಿಷ್ಟು ನಾಲೆಡ್ಜ್ ನಮಗೆ ಬೇಕಾಗತ್ತೆ. ಹಾಗಾದ್ರೆ ಈ ಆರ್ಥರೈಟಿಸ್ ಸಂಬಂಧಪಟ್ಟಂತೆ ನಾವು ಯಾವುದೇ ರೋಗಕ್ಕೂ ಒಂದೇನಂದ್ರೆ ಈಗ ಫಸ್ಟ್ ಆಫ್ ಆಲ್ ಬಹಳಷ್ಟು ಜನಕ್ಕೆ ಇರುವಂತದ್ದು ಆಸ್ಟ್ರಿಯೋ ಆರ್ಥರೈಟಿಸ್. ಈ ಆಸ್ಟ್ರಿಯೋ ಆರ್ಥರೈಟಿಸ್ ಅನ್ನೋದು ನಮಗೆ ಬಹಳ ಜನಕ್ಕೆ ಏನಾಗುತ್ತೆ, ಇಂಜುರಿ ಆದಾಗ, ಹೊಡೆತ ಬಿದ್ದಾಗ, ಯಾವುದು ಮೊಣಕಾಲಿಗೆ ಜಾಮ್ ಡ್ಯಾಮೇಜ್ ಆದಾಗ ಬರುತ್ತೆ. ಇನ್ನು ಕೆಲವರಿಗೆ ಒಬೆಸಿಟಿ ಇರುತ್ತೆ, ಒಬೆಸಿಟಿ ಇದ್ದಾಗ ಬರುವಂತದ್ದು. ಮತ್ತೆ ಇನ್ನೊಂದು ಬಹಳಷ್ಟು ಜೆನೆಟಿಕ್ ಇಂದಲೂ ಬರುತ್ತೆ, ವಂಶಾವಳಿಯಿಂದಲೂ ಬರುತ್ತೆ, ಇನ್ನೊಂದಿಷ್ಟು ಲೈಫ್ ಸ್ಟೈಲ್ ಇಂದಲೂ ಬರುತ್ತೆ. ಈಗ ಎಲ್ಲವೂ ಟೋಟಲಿ TDS ಓವರ್ TDS ನೀರು ಕುಡಿತೀವಲ್ಲ ಅದು ಅದರಿಂದಲೂ ಬರುತ್ತೆ. ಸೊ ಹೀಗೆ ಬೇರೆ ಬೇರೆ ಕಾರಣಗಳಿರುತ್ತೆ. ಇಲ್ಲಿ ನಾವು ಒಂದು ಪ್ರಾಡಕ್ಟ್ ನ ಪರಿಚಯ ಮಾಡ್ಕೊಳ್ಳೋಣ. ಈ ಪ್ರಾಡಕ್ಟ್ ನಮಗೆ ಆರ್ಥೋ ವೇದ್ ಅಂತ, ಈ ಪ್ರಾಡಕ್ಟ್ ಹೆಸರು SMPLದು ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ, ಆರ್ಥೋ ವೇದ್ 90 ಅಂತ. ಇದು ಸುವರ್ಣ ವೇದ್ದು. ಇದು ಎ ಕಂಪ್ಲೀಟ್ ಫುಡ್ ಸಪ್ಲಿಮೆಂಟರಿ, ಇಟ್ ಇಸ್ ನಾಟ್ ಎ ಮೆಡಿಷನ್. ಫಸ್ಟ್ ಆಫ್ ಆಲ್ ಇದು ಯಾವುದು ಮೆಡಿಷನ್ ಅಲ್ಲ, ಸಪ್ಲಿಮೆಂಟರಿ ಪ್ರಾಡಕ್ಟ್ ಇದು. ಹಾಗಾದ್ರೆ ಇದರಲ್ಲಿ ಈ ತರ ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ಅಲ್ಲಿ ಈ 3 ತರದ್ದು ಸೊ ಇದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಇದರ ರಾ ಮೆಟೀರಿಯಲ್ಸ್ ಯಾವ್ದ್ರಿಂದ ಅಂತ ಹೇಳಿದ್ರೆ, ನೀವು ಕುರ್ಕುರುಮ್ ಲೊಂಗೋಸ್ ಅಂತ ನಾವು ಅರಿಶಿನ ಕರಿತೀವಲ್ಲ, ಟರ್ಮರಿಕ್, ಇದರ ಎಕ್ಸ್ಟ್ರಾಕ್ಟ್ ಅನ್ನು ಬಳಕೆ ಮಾಡಿದ್ದಾರೆ. ಇದರಲ್ಲಿ ಜಾಸ್ತಿ ಯೂಸ್ ಮಾಡಿರೋದು ಕುರ್ಕುರುಮ್ ಎಕ್ಸ್ಟ್ರಾಕ್ಟ್ ಇದೆ. ಇದರಲ್ಲಿ ಎಕ್ಸ್ಟ್ರಾಕ್ಟ್ ಇಸ್ ನಾಟ್ ಎ ಆರ್ಡಿನರಿ ಹರ್ಬ್ಸ್ ಅಲ್ಲ, ಎಕ್ಸ್ಟ್ರಾಕ್ಟ್ ಇಂದ ಮಾಡಿರುವಂತದ್ದು ಕುರ್ಕುರುಮ್ ಎಕ್ಸ್ಟ್ರಾಕ್ಟ್ ಇದೆ. ಇದ್ರ ಜೊತೆಗೆ ಅಶ್ವಗಂಧ ಇದೆ, ವಿಥಿನಿಯಾ ಸಂಪಿರಿಯಾ ಅಂತೇಳಿ ಅಶ್ವಗಂಧ ಇಸ್ ಅ ಫ್ಯಾಮಿಲಿ ನೇಮ್. ಅಶ್ವಗಂಧ ಇದರ ಎಕ್ಸ್ಟ್ರಾಕ್ಟ್ ಸಹ ಇದಕ್ಕೆ ಬಳಕೆ ಮಾಡಿದ್ದಾರೆ ಈ ಪ್ರಾಡಕ್ಟ್ ಆರ್ಥೋವೇದಕ್ಕೆ. ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಕಂಫೋರಿಯಾ ಮುಕುಲ್ ಅಂತೇಳಿ ಒಂದು ನೀವು
ಜಿಡ್ಡು ಬರುತ್ತೆ ಆಯಿಲ್ಗೆ. ಇದು ಲೂಬ್ರಿಕೇಟ್ಸ್ ತರ ಕೆಲಸ ಮಾಡುವಂಥದ್ದು ಒಂದು ಆಯಿಲ್ ಕಾಂಟೆಂಟ್ಸ್ಗೆ. ಸೊ ದಿಸ್ ಬೆಸ್ಟ್ ಬಳಕೆ ಮಾಡ್ತಿರೋದು. ಹಿಂದಿನ ಕಾಲದಲ್ಲಿ ಆಯುರ್ವೇದ ಶಾಸ್ತ್ರಗಳಲ್ಲಿ ಇದನ್ನ ಬಳಕೆ ಮಾಡ್ತಾ ಇದ್ರು ನಾಟಿ ವೈದ್ಯರು. ಸೊ ಇದು ಒಂದು ಕಂಪೋರಿಯಾ ಮುಕ್ಕಲ್ ಅಂತೇಳಿ ಒಂದು ಅರಬ್ಸ್. ಇದ್ರ ಜೊತೆಗೆ ರೆಸಿನ್ ಕಮ್ಯುನಿಸ್ಟ್ ನಿಮಗೆ ಗೊತ್ತಿದೆ. ಇದು ನಾವು ಅರಳು ಬೀಜ ಅಂತ ಏನ್ ಕರಿತೀವಿ, ಅರಳು ಕಾಳದ್ದು ಇದರ ಎಕ್ಸ್ಟ್ರಾಕ್ಟ್ ಮತ್ತು ಲೀಫ್ ಪೌಡರ್ ಎಕ್ಸ್ಟ್ರಾಕ್ಟ್ ಮತ್ತು ಬೀಜದ ಎಕ್ಸ್ಟ್ರಾಕ್ಟ್. ಏನು ಅರಳು ಕಾಳು ಇದೆಯಲ್ಲ ಅದರದ ಬೀಜದ ಎಕ್ಸ್ಟ್ರಾಕ್ಟ್ ಮತ್ತು ಎಲೆ ಏನಿದೆ ಲೀಫ್ ಪೌಡರ್ ಅದರ ಎಕ್ಸ್ಟ್ರಾಕ್ಟ್ ಸಮೇತ ಇದರಲ್ಲಿ ಆಡ್ ಆಗಿದೆ. ಸೊ ಅರಳು ಕಾಳದ್ದು ರಿಸಿನಿಸ್ಟ್ ಕಮ್ಯುನಿಟ್ಸ್ ಅಂತೇಳಿ. ಸೊ ಇದ್ರ ಜೊತೆಗೆ ಇದರಲ್ಲಿ ಜಿಂಜರ್ ಅದೇ ಜಿಂಜರ್ ಎಕ್ಸ್ಟ್ರಾಕ್ಟ್ ಸಹ ಸೇರ್ಕೊಂಡಿದೆ. ಯಾಕಂದ್ರೆ ಉರಿಯೂತಗಳಿಂದ ಆರ್ಥರೈಟಿಸ್ ಬಹಳಷ್ಟು ಬರುತ್ತಲ್ಲ, ಇದನ್ನ ಸರಿ ಮಾಡಲಿಕ್ಕೆ ಜಿಂಜರ್ ಎಕ್ಸ್ಟ್ರಾಕ್ಟ್ ಸಹ ಇದರಲ್ಲಿ ಆಡ್ ಆಗಿದೆ. ಇದ್ರ ಜೊತೆಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ದ ಸೂಪರ್ ಪವರ್ ಏನಂದ್ರೆ ಜಾಯಿಂಟ್. ನೀವು ಯಾವುದೇ ಜಾಯಿಂಟ್ ಪ್ರಾಡಕ್ಟ್ಗಳು ನೀವು ಚೆಕ್ ಮಾಡ್ಕೊಂಬರ್ರಿ ಇಂಡಿಯಾದಲ್ಲಿ. ಸೊ ತುಂಬಾ ವೆರಿ ಪವರ್ಫುಲ್ ಒಂದು ಇಂಗ್ರೀಡಿಯೆಂಟ್ಸ್ ಒಂದು ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಬೋಸ್ವಿಲಿಯಾ ಸಿರಾಟ. ಸೊ ಬೋಸ್ವಿಲಿಯಾ ಸಿರಾಟ ಇದೆ ಅಂತ ಹೇಳಿದ್ರೆ ನೀವು ಮಂಡಿ ನೋವಿಗೆ ದ ಕಿಂಗ್ ಆಫ್ ಜಾಯಿಂಟ್ ರಿಲೇಟೆಡ್ ಡಿಸೀಸ್. ಬೋಸ್ವಿಲಿಯಾ ಸಿರಾಟ ದ ಸೂಪರ್ ಪವರ್ ಅರಬ್ಸ್ ಇದು ಎಕ್ಸ್ಟ್ರಾಕ್ಟ್. ಇದು ಬೋಸ್ವಿಲಿಯಾ ಸಿರಾಟ ಇದೆ. ಇದ್ರ ಜೊತೆಗೆ ನೀವು ಕೋಂಚಿನ್ ಸೆಲ್ ಪೌಡರ್ ಅಂತ, ನೀವು ಶಂಖಪುಷ್ಪಿ ಅಂತ ಕೇಳಿದ್ರೆ ಶಂಖಪುಷ್ಪಿ ಶಂಕು ಇರುತ್ತಲ್ಲ ಅದು ಸಮುದ್ರದಲ್ಲ ಆಳದಲ್ಲಿ, ಅದರ ಎಕ್ಸ್ಟ್ರಾಕ್ಟ್ ಇದು ಅದರ ಎಕ್ಸ್ಟ್ರಾಕ್ಟ್ ಇರುತ್ತೆ. ಇಸ್ ವೆರಿ ಪವರ್ಫುಲ್ ಬೋನ್ಸ್ ಕ್ಯಾಲ್ಸಿಯಂ ಇಂಡಿಫಿಷಿಯನ್ಸಿಗೆ ಮತ್ತು ಕ್ಯಾಲ್ಸಿಯಂ ರಿಪೇರಿಗೆ ಬೋನ್ಸ್ ವೆಲ್ನೆಸ್ ಇದೆ ಆಕ್ಚುಲಿ. ಸೊ ಈ ಶಂಖಪುಷ್ಪಿ ಎಕ್ಸ್ಟ್ರಾಕ್ಟ್ ಸಹ ಇದೆ ಕೋನ್ಶೆಲ್. ಸೊ ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಟೆಕ್ಸ್ ನೆಡಗುಂದಿ ಅಂತ. ನೆಡಗುಂದಿ ಇಸ್ ಪವರ್ಫುಲ್ ಎಕ್ಸ್ಟ್ರಾಕ್ಟ್ ಲೀಫ್, ಅದರ ಎಕ್ಸ್ಟ್ರಾಕ್ಟ್ ಅಂಡ್ ಪೌಡರ್ಸ್ ಅನ್ನ ಇದರಲ್ಲಿ ಬಳಕೆ ಮಾಡಿದ್ದಾರೆ. ಸೊ ವಿಟೆಕ್ಸ್ ನೆಡಗುಂದಿ ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇಷ್ಟು ಎಕ್ಸ್ಟ್ರಾಕ್ಟ್ ಇಂದ ರೆಡಿ ಆಗಿರೋಂಥದ್ದು. ಹಾಗಾದರೆ ಈ ಎಕ್ಸ್ಟ್ರಾಕ್ಟ್ಗಳಿಂದ ಹಾಗಾದರೆ ನಮ್ಮ ದೇಹದಲ್ಲಿ ಬರುವಂತ ಆರ್ಥರೈಟಿಸ್ಗೆ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಆರ್ಥರೈಟಿಸ್ ಅಲ್ಲಿ ಮೊದಲನೇದಾಗಿ ಆಸ್ಟ್ರಿಯೋ ಆರ್ಥರೈಟಿಸ್ ಅಂತ, ಇದ್ರ ಹೆಸರು ಆಸ್ಟಿಯೋ ಆರ್ಥರೈಟಿಸ್ ಅಂತ ಸ್ಟೇಜ್ 1 ಅಂತ ಕರೀತಾರೆ. ಸ್ನೇಹಿತರೆ, ಇಡೀ ಇಂಡಿಯಾದಲ್ಲಿ ಯಾವುದೇ ಈ ಆಯುರ್ವೇದಿಕ ಪ್ರಾಡಕ್ಟ್ಗಳಲ್ಲಿ ಸಿಕ್ಕಾಬಟ್ಟೆ ಪ್ರಾಡಕ್ಟ್ಗಳು ಈ ಸ್ಟೇಜ್ 1 ಇದೆ. ನಿಮಗೆ ಗೊತ್ತಿರಲಿ, ಇದು ವಸ್ತು ಅಂತ ನಾನು ಹೇಳ್ತಾ ಇಲ್ಲ. ಸ್ಟೇಜ್ 1 ಅಂದ್ರೆ ಏನಪ್ಪಾ ಅಂದ್ರೆ ಇಸ್ ಫಸ್ಟ್ ನಮಗೆ ಈ ಕಾರ್ಟೇಜ್ ಏನಿರುತ್ತೆ ಅದು ಜಾಯಿಂಟ್ ಅಲ್ಲಿ ಲೈಟ್ ಆಗಿ ಸ್ಟಾರ್ಟ್ ಆಗಿರುತ್ತೆ. ಅದು ಬೇಸಿಕ್ ಮೊದಲನೇ ಹಂತ ದ ಸ್ಟೇಜ್ 1 ಅಂತ ಕರಿತೀವಿ. ಇದು ಆಸ್ಟ್ರಿಯೋ ಆರ್ಥರೈಟಿಸ್ ಆಗಿ ಬೇಕಾದ್ದು. ಸೊ ಎರಡನೇದು ಇನ್ನು ಸ್ವಲ್ಪ ನಾವಾಗೆ ಓಕೆ ದ ಸ್ಟೇಜ್ 1 ಇದ್ದಾಗಲೇ ನಮಗೆ ಮೈಲ್ಡ್ ಇರುತ್ತೆ, ಅವಾಗೇನು ಮೈಲ್ಡ್ ಆಗಿರೋದಿಲ್ಲ. ಸೊ ಅವಾಗ್ಲೇ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಮುಂದಕ್ಕೆ ಹೋಗೋದಿಲ್ಲ ಅದು. ಸೊ ನಾವು ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಳದೇ ಇದ್ದಾಗ ಅದೇನ್ ಮಾಡೋದ್ ಬಿಡು ಅಂತ ನಾವು ಬರೀ ಜಸ್ಟ್ ಪೇನ್ ರಿಲೀವರ್ ಆಗಿ ಕತೆ ಹಾಕಿದ್ರೆ ಸೊ ಅದು ಡೆವಲಪ್ ಆಗ್ತಾ ಹೋಗುತ್ತೆ ಕಾಮನ್. ಅವಾಗ ಮೈಲ್ಡ್ ಆರ್ಥರೈಟಿಸ್ ಹೋಗುತ್ತೆ, ದ ಸೆಕೆಂಡ್ ಲೆವೆಲ್ಗೆ ಹೋಗುತ್ತೆ, ಎರಡನೇ ಹಂತಕ್ಕೆ ಪಾಸ್ ಆಗುತ್ತೆ. ಎರಡನೇ ಹಂತಕ್ಕೆ ಹೋದಾಗ ದ ಮೈಲ್ಡ್ ಆರ್ಥರೈಟಿಸ್ ಅಂತ ಕರಿತೀವಿ. ಅಲ್ಲಿ ಕಾರ್ಟೇಜ್ ಆಲ್ರೆಡಿ ನೋಡಿ, ಇಲ್ಲಿ ಕಾರ್ಟೇಜ್ ಸವಿತಾ ಬರುತ್ತೆ, ಇಲ್ಲಿ ಸೈನೋವಿಲ್ ಆಯಿಲ್ ಡ್ರೈ ಆಗ್ತಾ ಬರುತ್ತೆ. ಅದಕ್ಕೆ ಡಾಕ್ಟರ್ ಮೂಳೆ ಸೌದಿದೆ ಅಂತ ಬರುತ್ತೆ, ಸವಿತಾ ಬರುತ್ತೆ. ಸೊ ಈ ಬೈಕಲ್ಲಿ ನಾವು ಲೂಬ್ರಿಕೇಟ್ಸ್ ಏನ್ ಬರುತ್ತೆ ಆ ತರ. ಸೊ ಜಾಯಿಂಟ್ ಅಲ್ಲಿ ಲೂಬ್ರಿಕೇಟ್ಸ್ ತರ ಒಂದು ಸೈನೋವಿಲ್ ಆಯಿಲ್ ಇರುತ್ತೆ ಜಾಯಿಂಟ್ಗಳಲ್ಲಿ. ಸೊ ಆಯಿಲ್ ಸಹ ಡ್ರೈ ಆಗ್ತಾ ಬರುತ್ತೆ. ಸೊ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ಸ್ ಇವು. ಸೊ ಇಲ್ಲಿ ಈ ಈ ಏನಾಗುತ್ತೆ ಮೈಲ್ಡ್ ಆರ್ಥರೈಟಿಸ್ ಹೋದ್ರೆ ಇದರಲ್ಲಿ ಸೆಕೆಂಡ್ ಲೆವೆಲ್ ಅಂತ ಇಸ್ 2-3 ಕಡೆ ಬೆರಕ್ ಬಿಟ್ಟಿರುತ್ತೆ, ಬೋನ್ಸ್ ಕ್ರ್ಯಾಕ್ ಆಗಿರುತ್ತೆ. ಸೊ ಇದು ಸ್ಟೇಜ್ 2 ಅಂತ ಕರಿತೀವಿ. ಇವು ಇನ್ನೊಂದು ಸ್ಟೇಜ್ 3 ಅಂತ ಆಲ್ರೆಡಿ ಮಾಡ್ರೇಟ್ ಆಗ್ಬಿಡಿರುತ್ತೆ, ತುಂಬಾ ಡೆವಲಪ್ಮೆಂಟ್ ಆಗ್ಬಿಟ್ಟಿರುತ್ತೆ. ಸ್ನೇಹಿತರೆ, ನೀವು ಚೆಕ್ ಮಾಡ್ಕೊಳ್ಳಿ ಎನಿ ಆರ್ಥರೈಟಿಸ್ಗೆ ಸ್ಟೇಜ್ 1 ಸ್ಟೇಜ್ 2 ಇದ್ರೆ ಓಕೆ, ಬೇಸಿಕ್ ಆಯುರ್ವೇದಗಳಲ್ಲೂ ಖಂಡಿತ ಇದೆ. ಬಟ್ ಸ್ಟೇಜ್ 3 ಬಂತು ಅಂದ್ರೆ ಆಲ್ರೆಡಿ ಮಾಡ್ರೇಟ್ ಆಗ್ಬಿಟ್ಟಿರುತ್ತೆ, ತುಂಬಾ ಡೆವಲಪ್ಮೆಂಟ್ ಆಗಿರುತ್ತೆ. ಇಲ್ಲಿ ಒಂದು ಆರ್ಥರೈಟಿಸ್ ಸಮಸ್ಯೆನ ಬಗೆಹರಿಸೋದು ಬಹಳ ಕಷ್ಟ. ಅದಕ್ಕೆ ಟ್ರೀಟ್ಮೆಂಟ್ಗಳು ಬಹಳ ಕಡಿಮೆ, ಇಲ್ವೇ ಇಲ್ಲ, ಯಾವುದೇ ಸಿಸ್ಟಮ್ಗಳಲ್ಲಿ ಇಲ್ಲ. ಎಸ್ಪೆಷಲಿ ಈ ಇಂಗ್ರೀಡಿಯೆಂಟ್ಸ್ ನಿಮಗೇನು ತೋರಿಸಿದ್ವಿ ಆರ್ಥೋವೇದು ಸ್ಟೇಜ್ 3 ಸ್ಟೇಜ್ 1 ಸ್ಟೇಜ್ 2ಗೂ 100% ವರ್ಕ್ ಆಗುತ್ತೆ.
ಸ್ಟೇಜ್ 3 ಮಾಡ್ರೇಟ್ ಆಗ್ಬಿಟ್ಟಿದ್ಯಪ್ಪ, ರೆಡಿ ಕ್ರಾಕ್ ಆಗಿದೆ ಬೋನ್ಸ್ ನೋಡಿ ಈಗ ತುಂಬಾ ಕ್ರ್ಯಾಕ್ ಆಗ್ಬಿಟ್ಟಿರುತ್ತೆ, ಅವಾಗ್ಲೂ ಸಹ ಟ್ರೀಟ್ಮೆಂಟ್ ಇದೆ. ಸ್ಟೇಜ್ 2ಗೆ ಇದೆ, ಸ್ಟೇಜ್ 1ಗೆ ತುಂಬಾ ಪ್ರಾಡಕ್ಟ್ಗಳು ಇದಾವೆ, ಸ್ಟೇಜ್ 2ಗೆ 1 or 2 ಇದೆ ಆಕ್ಚುಲಿ ಇಂಡಿಯಾದಲ್ಲಿ. ಬಟ್ ಸ್ಟೇಜ್ 3ಗೆ ವೆರಿ ರೇರ್ ಇಲ್ಲ ಆಕ್ಚುಲಿ, ವೆರಿ ವೆರಿ ಟಫ್ ಇದನ್ನ ಟ್ರೀಟ್ ಮಾಡೋದು. ಬಟ್ ದಿಸ್ ಇಂಗ್ರೀಡಿಯೆಂಟ್ಸ್, ದಿಸ್ ಅರಬ್ಸ್, ದಿಸ್ ಎಕ್ಸ್ಟ್ರಾಕ್ಟ್, ಸೊ 100% ಮಾಡ್ರೇಟ್ ಆಗಿದ್ದಂತ ಸ್ಟೇಜ್ 1, ಸ್ಟೇಜ್ 2 ಮತ್ತು ಸ್ಟೇಜ್ 3ಗೂ ಕೆಲಸ ಮಾಡುತ್ತೆ. ಡೆಫಿನೆಟ್ಲಿ 100% ವರ್ಕ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಆಸ್ಟ್ರಿಯೋ ಆರ್ಥರೈಟಿಸ್ ಬಂದ್ರೆ 100% ಗುಣಪಡಿಸಬಹುದು ಈ ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿ. ಸೊ ಇದು ಮೂರನೇದು. ನೆಕ್ಸ್ಟ್, ಆಲ್ರೆಡಿ ಸ್ಟೇಜ್ ಹೋಗ್ಬಿಟ್ಟಿದೆಯಪ್ಪ ಆಸ್ಟ್ರಿಯೋ ಆರ್ಥರೈಟಿಸ್, ಸ್ಟೇಜ್ 4 ಬಂದ್ಬಿಟ್ಟಿದೆ, ಸ್ಟೇಜ್ 3 ದಾಟಿದೆ ಅಂದ್ರೆ ಆಕ್ಚುಲಿ ಈ ಪ್ರಾಡಕ್ಟ್ ಏನು ವರ್ಕ್ ಆಗಲ್ಲ. ವೆರಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ವಿ, ಆಯುರ್ವೇದದಿಂದ ಏನು ಹೆಲ್ಪ್ ಆಗಲ್ಲ. ಅದಕ್ಕೆ ನಾವು ಅಲೋಪತಿ ಡಾಕ್ಟರ್ ಹತ್ರ ಹೋಗ್ಬೇಕು. ಓಕೆ, ಡಾಕ್ಟರ್ ಅಂದ್ರೆ ಆಲ್ರೆಡಿ ಏನಾಗ್ಬಿಟ್ಟಿರುತ್ತೆ, ಈ ಯಾವ ಹಂತದಲ್ಲಿರುತ್ತೆ ಅವಾಗ ಅಂದ್ರೆ ಈ ಹಂತದಲ್ಲಿರುತ್ತೆ, ಸ್ಟೇಜ್ 4 ಅಂತ ಹೇಳಿದ್ರೆ ನಾವು ಇದನ್ನ ಕರಿತೀವಿ. ಅಂದ್ರೆ ಆಲ್ರೆಡಿ ನಮ್ಮ ಜಾಯಿಂಟ್ ಅಲ್ಲಿ ಸೈನೋವೇಲರ್ ಫುಲ್ ಡ್ರೈ ಆಗಿರುತ್ತೆ, ಕಾರ್ಟೇಜ್ ಸೌದೋಗ್ಬಿಟ್ಟಿರುತ್ತೆ. ನಾವು ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಒಂದು ಕಾರ್ಟೇಜ್ ಅಲ್ಲಿ ಏನೇ ವರ್ಕ್ ಆಗ್ಬೇಕಂದ್ರೆ ಕಾರ್ಟೇಜ್ ಇಲ್ಲ, ಅದ್ರ ಸೆಲ್ಸ್ ಪೂರ್ತಿ ಅಲ್ಲಿ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಸೊ ಸ್ಟ್ರೆಂತ್ ಇರೋದಿಲ್ಲ ಪೂರ್ತಿ ಬೋನ್ಸ್. ಅವಾಗ ನಾವ್ಗೆ ಮೂಳೆ ಮುರ್ಕೊಂಡು ಮನೆಗೆ ಅಂದ್ರೆ ಹೊರಗೆ ಆಗೋದಿಲ್ಲ, ಅಂತ ನಿಂತ್ಕೊಳಕ್ಕೂ ಆಗೋದಿಲ್ಲ, ಅದಕ್ಕೆ ರಾಡ್ ಹಾಕ್ತಾರೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ರಾಡ್ ಹಾಕ್ಬೇಕಪ್ಪ, ನಿಂದು ಆಲ್ರೆಡಿ ಆ ಅಂತ ರಿಪೇರಿ ಮಾಡಕ್ಕಾಗದಂತ ಹಂತಕ್ಕೆ ತಲುಪಿಬಿಟ್ಟಿದೆ, ಬೇರೆ ಆಪ್ಷನ್ಸ್ ಇಲ್ಲ ಅಂತ ರಾಡ್ ಹಾಕ್ತಾರೆ. ಇದು ಕೊನೆ ಅಂತ ಆಕ್ಚುಲಿ ಸ್ಟೇಜ್ 4. ಇದಕ್ಕೆ ಡಾಕ್ಟರ್ ಹತ್ರ ನಾವು ರಾಡ್ ಹಾಕ್ಸ್ಕೋಬೇಕು, ಬಿಟ್ರೆ ಈ ಪ್ರಾಡಕ್ಟ್ ಇಂದ 100% ವರ್ಕ್ ಆಗಲ್ಲ. ವೆರಿ ಕ್ಲಿಯರ್ ಕಟ್. ಆಸ್ಟ್ರಿಯೋ ಆರ್ಥರೈಟಿಸ್ ಸ್ಟೇಜ್ 4ಗೆ ಇದರಿಂದ ಏನು ಹೆಲ್ಪ್ ಆಗಲ್ಲ. ಸರ್ ಹಂಗಾರೆ ನನಗೆ ಮಂಡಿ ನೋವು ಇತ್ತು ಅಂತ ನೀವು ಕಾಮನ್ ಆಗಿ ನಾನು ತಗೊಂಡು ಏನೂ ಆಗಿಲ್ಲ ಅಂತ ತಿಳ್ಕೊಬೇಡಿ. ಫಸ್ಟ್ ನಾನು ಟೆಕ್ನಿಕಲ್ ಹೇಳ್ತಾ ಇದ್ದೀನಿ. ಸ್ಟೇಜ್ 1 ಇತ್ತ, ಸ್ಟೇಜ್ 2 ಇತ್ತ, ಸ್ಟೇಜ್ 3 ಇತ್ತ, 100% ವರ್ಕ್ ಆಗುತ್ತೆ. ಬಹುತೇಕ ಕೇಸ್ಗಳು ಅಂದ್ರೆ ನಾವು 100 ಜನದಲ್ಲಿ 99 ಇರೋದು ಸ್ಟೇಜ್ 1, 2, 3ನೇ ಇರ್ತವೆ. ಸ್ಟೇಜ್ 4 ಅಂದ್ರೆ ಬಹಳ ರೇರ್ ಇರೋದು. ಅಂದ್ರೆ ಅದಕ್ಕೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಸ್ಟೇಜ್ 4ಗೆ. ಸ್ನೇಹಿತರೆ, ಇದು ಒಂದು. ಇದಕ್ಕೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಇದ್ರೆ ಡೆಫಿನೆಟ್ಲಿ ಆರ್ಥೋವೇದ್ 90. ಸೊ ಇದನ್ನ ನಾವು ಬಳಕೆ ಮಾಡೋದ್ರಿಂದ ಡೆಫಿನೆಟ್ಲಿ ನಾವು ಆರ್ಥರೈಟಿಸ್ ಇಂದ ಹೊರಗೆ ಬರ್ಬೋದು. ಖಂಡಿತ ಸಪೋರ್ಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಇನ್ನೊಂದು ಆರ್ಥರೈಟಿಸ್ ಇದೆ, ಆರಿ ಅಂತ ಕರಿತೀವಿ, ರೋಮಟಾಯ್ಡ್ ಆರ್ಥರೈಟಿಸ್ ಅಂತ, ಆಟೋಇಮ್ಯೂನ್ ಡಿಸೀಸ್. ಇದು ಇಟ್ಸ್ ವೆರಿ ಬಿಗ್ಗೆಸ್ಟ್ ಚಾಲೆಂಜ್ ಅಂಡ್ ವೆರಿ ಟಫ್ ಆರ್ಯಗೆ. ಸೊ ಆರ್ಯಗೆ, ಸೊ ಎಕ್ಸ್ಪೆಷಲಿ ಆರ್ಯಗೂ ವರ್ಕ್ ಆಗತ್ತೆ. ಅಂದ್ರೆ ಇದು ಬಲಿಷ್ಠ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡುತ್ತೆ. ಅಂದ್ರೆ ಸೊ ಲೋ ಲೆವೆಲ್ ಇದ್ರೆ ನಮ್ಗೆ ಇಮ್ಯುನಿಟಿ, ಅವಾಗ ಆರ್ಯ ಜಾಸ್ತಿ ಬರುತ್ತೆ. ಅಥವಾ ಮಿಡ್ಲ್ ರೇಂಜ್ ಇದ್ರೆ ಅಥವಾ ಸ್ಟಾಪ್ ರೇಂಜ್ಗೆ. ಸೊ ಇಮ್ಯುನಿಟಿಯಲ್ಲಿ 3 ತರ, ಆ 3 ತರ ನಾವು ಯಾವುದೇ ಹಂತದಲ್ಲಿದ್ರು ಡೆಫಿನೆಟ್ಲಿ ಇದು ಆಟೋ ಇಮ್ಯೂನ್ ಡಿಸೀಸ್ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡುತ್ತೆ, ಬಲಿಷ್ಠ ರೋಗ ನಿರೋಧಕ ಶಕ್ತಿಯನ್ನ ದೇಹದಲ್ಲಿ ಹೆಚ್ಚಿಸುತ್ತೆ. ಹಾಗಾಗಿ ಇದು ಸಪೋರ್ಟ್ ಆನ್ ಆರ್ಎ. ಬಟ್ 3 months ಸಾಕಾಗತ್ತೆ ಇದಕ್ಕೆ ಆರ್ಎ ಆಗಿದ್ರೆ, ಅಂದ್ರೆ ರೋಮಟೆಡ್ ಆರ್ಥರೈಟಿಸ್. ಸ್ನೇಹಿತರೆ, ಹಾಗಾದ್ರೆ ಜಸ್ಟ್ ಇನ್ನೊಂದು ಆರ್ಥರೈಟಿಸ್ ಇದೆ, ಕ್ಯಾಲ್ಸಿಯಂ ಇನ್ಡಿಫಿಷಿಯನ್ಸಿ ಅಂತ ಕರಿತೀವಿ. ತುಂಬಾ ಜನಕ್ಕೆ ದೊಡ್ಡ ಸಮಸ್ಯೆ ಅಂದ್ರೆ ನಾವು ತಿನ್ನಂತ ಆಹಾರದಲ್ಲಿ ಇವತ್ತು ಕ್ಯಾಲ್ಸಿಯಂ ಅಂಶ ಕಡಿಮೆ ಇರುತ್ತೆ. ಸೊ ಬೋನ್ಸ್ಗೆ ಏನ್ ಬೇಕಪ್ಪ, ಈಗ ಬೋನ್ಸ್ ಮನುಷ್ಯನ ಬೋನ್ಸ್ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ, ನಾವು ಹಂಪಿ ಏನ್ ಕೇಳ್ತೀವಿ ಇವತ್ತು, ವಿಜಯನಗರ ಸಾಮ್ರಾಜ್ಯದ ಅರಸರು ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಮನುಷ್ಯನ ಬೋನ್ಸ್ಗಳಿಂದ ಕತ್ತಿ ಗುರಾಣೆಯನ್ನ ಮಾಡ್ತಾ ಇದ್ರು ಅನ್ನೋ ಹಿಸ್ಟ್ರಿ ಇದೆ ಇಂಡಿಯಾದಲ್ಲಿ. ಸೊ ಯಾಕಂದ್ರೆ ಮನುಷ್ಯನ ಬೋನ್ಸು ವೆರಿ ಸ್ಟ್ರಾಂಗು, ಅಂದ್ರೆ ಮುರ್ಕೊಳೋದಿಲ್ಲ, ಅದು ಬಂದಾಗಲ್ಲ, ಅಷ್ಟು ಸ್ಟ್ರೆಂತ್ ಇರುತ್ತೆ ಅಂತ ಹಿಂದಿನ ಕಾಲದಲ್ಲಿ ಅವತ್ತು ಆಗ ಮಾಡ್ತಾ ಇದ್ರು ಅನ್ನೋ ಹಿಸ್ಟ್ರಿ ಇದೆ. ಹಾಗಾದ್ರೆ ಮನುಷ್ಯದ್ದು ತಲೆಯಿಂದ ಅಷ್ಟು ಸ್ಟ್ರಾಂಗ್ ಬೋನ್ಸು. ಬಟ್ ಇಲ್ಲಿ ಏನಾಗುತ್ತಂದ್ರೆ ನಾವು ತಿನ್ನೋಂಥ ಪದಾರ್ಥನ ಈಗ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ, ಹಳ್ಳಿಗೂ ಜೀವನ ಶೈಲಿ ಕೊಟ್ಟ ಕಡೆ ವ್ಯಕ್ತಿನೂ ಬದಲು ಮಾಡ್ಕೊಂಡಿರೋದ್ರಿಂದ ನಮಗೆ ನಾವು ತಿನ್ನುವಂತ ಆಹಾರದಲ್ಲಿ ನಮ್ಮ ತಾತ ಮುತ್ತಾತರಿಗೆ ಸಿಗುವಂತ ಆಹಾರ ನಮಗೆ ಸಿಗದೇ ಇರೋ ಕಾರಣಕ್ಕೆ ನಾವು ತಿನ್ನೋಂಥ ಆಹಾರದಲ್ಲಿ ಫುಡ್ ಅಲ್ಲಿ ಕ್ಯಾಲ್ಸಿಯಂ ಅಂಶದ ಕೊರತೆ ಇರೋದ್ರಿಂದ ಸೊ ಆ ತರದ್ದು ಕೇಸಸ್ ಜಾಯಿಂಟ್ ಪೇನಿಗೆ ಬಹಳ ಬರುತ್ತೆ. ಆ ತರ ಕೇಸಸ್ ಇದ್ರೆ ಜಾಯಿಂಟ್ ಪೇನಿಗೆ 100% ಆರ್ತವೇದು 100% ವರ್ಕ್ ಆಗುತ್ತೆ. ಯಾವುದೇ ಕ್ಯಾಲ್ಸಿಯಂ ಇಂಡೆಫಿಷಿಯನ್ಸಿ ಇದ್ರು ಜಸ್ಟ್ 3 months ಇದನ್ನು ಯೂಸ್ ಮಾಡಿದ್ರೆ 100% ಕ್ಯಾಲ್ಸಿಯಂ ಇಂಡೆಫಿಷಿಯನ್ಸಿ ಇಂದ ಹೊರಗೆ ಬರ್ಬೋದು. ರಿಸಲ್ಟ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಬರೋದೇ ಇಲ್ಲ ಸರ್, ವೆರಿ ಕ್ಲಿಯರ್.
ಇದು ಒಂದು. ಓಕೆ, ನೆಕ್ಸ್ಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯೂರಿಕ್ ಆಸಿಡ್. ಇವತ್ತು ಗೋಟಿ ಆರ್ಥರೈಟಿಸ್ ಅಂತ ಕರಿತೀವಿ. ಗೋಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಜನಕ್ಕಿದೆ. ನೀವು ಚೆಕ್ ಮಾಡಿಸ್ಕೊಂಡಿಲ್ಲ, ಪ್ಲೀಸ್ ನೀವು ನಿಮ್ಮ ಬಾಡಿನ ಹೋಗಿ ಯೂರಿಕ್ ಆಸಿಡ್ ಚೆಕ್ ಮಾಡ್ಕೊಳ್ಳಿ ಸರ್. ತುಂಬಾ ಜನಕ್ಕೆ ಇಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ. ಬಹಳ ಜನಕ್ಕೆ ಯೂರಿಕ್ ಆಸಿಡ್ ಬಂದಿರುತ್ತೆ, ಡಯಾಬಿಟಿಕ್ ಬಂದಿರುತ್ತೆ. ಸೊ ಡಯಾಬಿಟಿಕ್ ಟ್ರೀಟ್ಮೆಂಟ್ ತಗೊಂತಿದೀವಿ ನಾವು, ಆದ್ರೆ ಯೂರಿಕ್ ಆಸಿಡ್ ಹಂಗೆ ಇರುತ್ತೆ, ನಿಮಗೆ ಗೊತ್ತಿರಲಿ. ಬಹಳ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಹಾರ್ಟ್ ಪ್ರಾಬ್ಲಮ್ ಬರೋದ್ ಕಾರಣ ಮೂಲ ಯೂರಿಕ್ ಆಸಿಡ್. ನೆನ್ಪಿಟ್ಕೊಳ್ಳಿ, ಕಾಯಿಲೆ ಮೂಲ ಹುಡುಕಿ ನಾವು ಪತ್ತೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವುದೋ ಒಂದು ರೋಗ ಬಂದಿದೆ ಅಂತೇಳಿ ರೋಗಕ್ಕೆ ಟ್ರೀಟ್ಮೆಂಟ್ ತಗೊಂತೀವಿ. ಆದ್ರೆ ಅದಕ್ಕೆ ನೋಡಿ ಎಕ್ಸಾಂಪಲ್, ಇಲ್ಲಿ ನಮ್ಮಲ್ಲಿ ಏನಾಗಿ ಬರ್ತಾ ಇದೆ ಅಂದ್ರೆ ಯೂರಿಕ್ ಆಸಿಡ್. ಒಬ್ಬ ವ್ಯಕ್ತಿಗೆ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ನಮಗೆ ಗೋಟಿ ಆರ್ಥರೈಟಿಸ್ ಬಂದಿದೆ. ನಾವು ಗೋಟಿ ಆರ್ಥರೈಟಿಸ್ ಟ್ರೀಟ್ಮೆಂಟ್ ತಗೊಂತಿದೀವಿ, ಆದ್ರೆ ಯೂರಿಕ್ ಆಸಿಡ್ಗೆ ಅಂತ ಇಲ್ಲ. ಮೂಲ ಏನು ಹಂಗಾರೆ ಯೂರಿಕ್ ಆಸಿಡ್ ಯಾಕಪ್ಪ ಇಂಬ್ಯಾಲೆನ್ಸ್ ಆಗಿದೆ, ಅದಕ್ಕೆ ಸಬ್ಜೆಕ್ಟ್ ಬೇರೆ. ಆದ್ರೆ ಗೋಟಿಗೆ ಬಂದಿದೆ ಅಂತ ನಾವು ಗೋಟಿ ಟ್ರೀಟ್ಮೆಂಟ್ ತಗೊಂಡಿವಿ, ಬಟ್ ಯೂರಿಕ್ ಆಸಿಡ್ ಹಂಗೆ ಇದೆ. ಆದ್ರೆ ಯೂರಿಕ್ ಆಸಿಡ್ ಇಂದ ಮತ್ತೆ ಸೈಡ್ ಎಫೆಕ್ಟ್ ಇದ್ದೇ ಇದೆ. ಸೊ ಹಾಗಾಗಿ ಕಾಮನ್ ಯೂರಿಕ್ ಆಸಿಡ್ ಗಂಡಸರಿಗೆ ನಾರ್ಮಲ್ ಅಂದ್ರೆ ಎಷ್ಟು ಇರಬೇಕು, 3.5 ಇಂದ 7 mg ಫರ್ ಡಿಸಿಲೀಟರ್ ಇರಬೇಕು ಯೂರಿಕ್ ಆಸಿಡ್. ಓಕೆ, ಹಾಗಾದ್ರೆ ಹೆಣ್ಮಕ್ಳಿಗಾದ್ರೆ ಯೂರಿಕ್ ಆಸಿಡ್ 2.4 ಇಂದ 5.7 mg ಮಿಲಿಗ್ರಾಮ್ ಫರ್ ಡಿಸಿಲೀಟರ್ ಇರಬೇಕು. ಹಾಗಾದ್ರೆ ಟೋಟಲಿ ಕೊಲೆಸ್ಟ್ರಾಲ್ ನಮಗೆ 200 mg ಫರ್ ಡಿಸಿಲೀಟರ್ ಇರಬೇಕು. HDL ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಫಾರ್ ಕೊಲೆಸ್ಟ್ರಾಲ್ 40 to 60 mg ಫರ್ ಡಿಸಿಲೀಟರ್ ಇರಬೇಕು ಮೇಲೆಗೆ, ಗಂಡಸರಿಗೆ. ಹಾಗಾದ್ರೆ ಹೆಣ್ಮಕ್ಳಿಗಾದ್ರೆ ಸಾಮಾನ್ಯವಾಗಿ 40 to 65 mg ಫರ್ ಡಿಸಿಲೀಟರ್ ಫಾರ್ ಫಿಮೇಲ್. ಹಾಗಾದ್ರೆ LDL ಅಂತ ಏನ್ ಕರಿತೀವಿ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, ಅದು ನಮಗೆ 100 mg ಫರ್ ಡಿಸಿಲೀಟರ್ ಇರಬೇಕು. ಸೊ VLDL ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಫಾರ್ ಕೊಲೆಸ್ಟ್ರಾಲ್, ತುಂಬಾ ಅತಿಸಾರ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಆ ಕೊಲೆಸ್ಟ್ರಾಲ್ಸ್ ನಮಗೆ 15 to 40 mg ಫರ್ ಡಿಸಿಲೀಟರ್ ಇರಬೇಕಾಗತ್ತೆ. ಸೊ ಇಲ್ಲಿ ಟ್ರೈಗ್ಲಿಸರೈಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಡೇಂಜರ್. ಸೊ ಇದು ಸಹ ಲೆಸ್ ದೆನ್ 150 mg ಫರ್ ಡಿಸಿಲೀಟರ್ ಇರಬೇಕು. ಸೊ ಇಷ್ಟಿಲ್ಲಪ್ಪ ಅಂದ್ರೆ ಇಂಬ್ಯಾಲೆನ್ಸ್ ಆಗಿದೆ ಅಂದ್ರೆ ನಮಗೆ ಕಾಮನ್ ಗೋಟಿ ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ ಅಂತ. ಯೂರಿಕ್ ಆಸಿಡ್ ಜಾಸ್ತಿ ಆದ್ರಿಂದ ನಮಗೆ ನಾಟ್ ಓನ್ಲಿ ಗೋಟಿ ಬರೋದಿಲ್ಲ, ಗೋಟಿ ಆರ್ಥರೈಟಿಸ್ ಬರುತ್ತೆ. ಸೊ ನಾವು ಜಾಯಿಂಟ್ಗೆ ಬೇರೆ ಬೇರೆ ಟ್ರೀಟ್ಮೆಂಟ್, ಪೇನ್ ರಿಲೀವರ್ ತುಂಬಾ ತಗೊಂತಲೇ ಇರ್ತೀವಿ. ಪರ್ಮನೆಂಟ್ ಯಾಕಪ್ಪ ಹುಷಾರಾಗಿಲ್ಲ ಜಾಯಿಂಟ್ ಪೇನ್ ಬಂದ್ರೆ, ಯಾಕೆ ಅಂದ್ರೆ ಟ್ರೀಟ್ಮೆಂಟ್ಗಳಿಲ್ಲ. ನಾವು ತಗೊಂತಿರೋದು ಏನಕ್ಕೆ, ಜಾಯಿಂಟ್ ಪೇನ್ಗೆ ನಾವು ನೋವು ನಿವಾರಕ ಮಾತ್ರೆಗಳು ಮತ್ತು ಇಂಜೆಕ್ಷನ್ ತಗೊಂತಾ ಇದ್ವಿ. ಮೂಲ ಏನು, ಅದು ಗೋಟಿ ಆಗಿದೆಯಾ, ಅದಕ್ಕೆ ಗೋಟಿ ಟ್ರೀಟ್ಮೆಂಟ್ ತಗೊಂಡಿದ್ವಾ, ಅಥವಾ ಗೋಟಿ ಯಾಕೆ ಬಂದಿದೆ, ಗೋಟಿ ನಾವು ಟ್ರೀಟ್ಮೆಂಟ್ ತಗೊಂತಿದ್ವಿ ಅದಕ್ಕೆ. ಆದರೆ ಇಲ್ಲಿ ತಗೊಂಡ್ ಬಂದಿರೋದು ಏನಕ್ಕೆ, ಯೂರಿಕ್ ಆಸಿಡ್ ಜಾಸ್ತಿ ಆಗಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ನಾಟ್ ಓನ್ಲಿ ಗೋಟಿ, ಯೂರಿಕ್ ಆಸಿಡ್ ಪ್ರಾಬ್ಲಮ್ ಆದ್ರೆ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆಗುತ್ತೆ, ನೋರಿ ಕಿಡ್ನಿ ಡಿಸೀಸು ಬರುತ್ತೆ, ಜೊತೆಗೆ ಹಾರ್ಟ್ ಡಿಸೀಸ್ಗಳು, BP ಬರುತ್ತೆ, ಜೊತೆಗೆ ಡಯಾಬಿಟಿಕ್ ಬಂದಿರುತ್ತೆ, ಫ್ಯಾಟಿ ಲಿವರ್ ಡಿಸೀಸು, ಲಿವರ್ ಪ್ರಾಬ್ಲಮು ಸಹ ಯೂರಿಕ್ ಆಸಿಡ್ ನಿಂದ ಬರುತ್ತೆ. ಫಸ್ಟ್ ಇಂಪಾರ್ಟೆಂಟ್. ಸ್ನೇಹಿತರೆ, ಈಗ ನಾವೇನು ಆರ್ಥೋವೇದ್ ಅರಬ್ಸ್ ಎಕ್ಸ್ಟ್ರಾಕ್ಟ್ ನಮಗೆ ತೋರಿಸ್ತೆ, ಈ ಆರ್ಥೋವೇದ್ ಎಕ್ಸ್ಟ್ರಾಕ್ಟ್ ನಾವು ಬಳಕೆ ಮಾಡೋದ್ರಿಂದ 100% ಯೂರಿಕ್ ಆಸಿಡ್ ನಾರ್ಮಲಿ ಬರುತ್ತೆ. ಮೂಲ ಕಾಯಿಲೆ, ಮೂಲ ಡಿಸೀಸ್, ಇದರ ಮೂಲ ಏನು, ಯೂರಿಕ್ ಆಸಿಡ್ ನಾರ್ಮಲಿ ತರಬೇಕು. ಯಾವಾಗ ಯೂರಿಕ್ ಆಸಿಡ್ ನಾರ್ಮಲಿಗೆ ಬರುತ್ತೋ ಆಟೋಮೆಟಿಕಲಿ ನಾನೇನ್ ನಿಮ್ಗೆ ಇದುವರೆಗೂ ತೋರಿಸ್ತಾ ಇದ್ದೀನಿ, ಈ ಎಲ್ಲ ಡಿಸೀಸು ನಾರ್ಮಲಿಗೆ ಬರುತ್ತೆ. ಜಸ್ಟ್ ಸಿಂಪಲ್ ಒಂದು. ಎರಡನೇದು, ಗೋಟಿ ಆಗಿದ್ರೆ ನಮಗೆ 100% ಗೋಟ್ ಆರ್ಥರೈಟಿಸ್ಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡುತ್ತೆ ಈ ಆರ್ಥೋವೇದ್ ಪ್ರಾಡಕ್ಟ್. ಇದನ್ನ ನಾವು ಕನ್ಸ್ಯೂಮ್ ಮಾಡಬೇಕು. ಜಸ್ಟ್ 3 months ಸಾಕಾಗುತ್ತೆ ಯೂರಿಕ್ ಆಸಿಡ್ಗೆ. ಸ್ನೇಹಿತರೆ, ಇದು ಸಬ್ಜೆಕ್ಟ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಈಗ ಇನ್ನೊಂದು ವೆರಿ ತುಂಬಾ ಪವರ್ಫುಲ್ ಅಂತ ಹೇಳಿದ್ರೆ, ನಮಗೆ ಮೋಸ್ಟ್ ಆಫ್ ಪೀಪಲ್ಸ್ಗೆ ಬಂದಿರೋ ಸಮಸ್ಯೆ ಏನಪ್ಪ ಅಂದ್ರೆ, ಕೆಲವರು ವಯಸ್ಸಾದವ್ರು ಇರ್ತಾರೆ. ವಯಸ್ಸಾದವ್ರಿಗೆ ಏನ್ ಸಮಸ್ಯೆಪ್ಪ ಅಂತ ಹೇಳಿದ್ರೆ, ಅವರು ವಾಕ್ ಮಾಡಾರಲ್ಲ, ಅವ್ರಿಗೆ ವೆಯ್ಟ್ ಜಾಸ್ತಿ ಇರ್ತಾರೆ. ವೆಯ್ಟ್ ಜಾಸ್ತಿ ಇದ್ರೆ, ಅವರು ತೂಕ ಜಾಸ್ತಿ ಇದ್ರೆ, ಅವ್ರು ಹೊರಗೆ ವಾಕ್ ಮಾಡ್ತಾ ಇರಲ್ಲ ಅವಾಗ. ಯಾಕಂದ್ರೆ ಅವ್ರು ಯಾಕೆ ವಾಕ್ ಮಾಡಲ್ಲ ಅಂದ್ರೆ, ಅವ್ರಿಗೆ ಪೇನ್ ತುಂಬಾ ಬರ್ತಾ ಇರತ್ತೆ. ಹಂಗಾಗಿ ವಾಕ್ ಮಾಡಿರ್ತಾನೆ ನಡೆಯೋದು, ನನ್ಗೆ ಪೇನ್ ಬರೋದಂತ ಕುಂತಿದ್ದಾಗ ಕುತ್ಕೊಂತಾರೆ. ಬಟ್ ದಪ್ಪ ಇರ್ತಾರೆ, ಏಜ್ ಆಗ್ಬಿಟ್ಟಿರುತ್ತೆ. ಈ ತರದ ಕೇಸ್ಗಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಬರೀ ಆರ್ಥೋವೇದ್ ಅಷ್ಟೇ ಸಾಕಾಗಲ್ಲ. ಅವರು ಒನ್ ಟೈಮು ವಿನ್ಬೆರಿ ಅಂತ ನಮ್ದು ಇನ್ನೊಂದು ಪ್ರಾಡಕ್ಟ್ ಇದೆ, ವಿನ್ಬೆರಿ ಒನ್ ಟೈಮು, ಇನ್ನೊಂದು ಸಂಜೆ ಆರ್ಥೋವೇದ್, ಎರಡು ತಗೋಬೇಕಾಗತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಈ ತರ ಕೇಸ್ಗಳಿದ್ರೆ, ಅಂದ್ರೆ ಅವ್ರು ವಯಸ್ಸಾಗಿದ್ದು ವಾಕ್ ಮಾಡ್ತಾ ಇಲ್ಲ ಅಂದ್ರೆ, ದಪ್ಪ ಇದ್ರೆ ಮಾತ್ರ
ತುಂಬಾ ದಪ್ಪ ಇದ್ದಾರೆ ಅಂದ್ರೆ ಅವ್ರಿಗೆ ವೆಯ್ಟ್ ಲಾಸ್ ಆಗ್ಬೇಕು. ಮೂಲ ಏನು ಹಂಗೆ ಮಂಡಿ ನೋವು ಬಂದಿದೆ, ಅವ್ರು ಮಂಡಿ ನೋವು ಬರ್ಲಿಕ್ಕೆ ಮೂಲ ಕಾರಣ ಏನಪ್ಪ? ವಯಸ್ಸು ಆಗಿದೆ, ಜೊತೆಗೆ ತುಂಬಾ ದಪ್ಪ ಇದ್ದಾರೆ, ವೆಯ್ಟ್ ಲಾಸ್ ಆಗ್ಬೇಕು. ಅದಕ್ಕೆ ಇದರಿಂದ ವೆಯ್ಟ್ ಲಾಸ್ ಆಗಲ್ಲ. ಅದಕ್ಕೋಸ್ಕರ ಅವರು ವಿನ್ ಬೇರೆ ತಗೊಂಡ್ರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗತ್ತೆ. ಸೊ ವೆಯ್ಟ್ ಲಾಸ್ ಜೊತೆಗೆ 3 to 5 kg ಪರ್ ಮಂತ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಇದ್ರ ಜೊತೆಗೆ ಅವರು ಈ ಗೋಟಿ ಆರ್ಥರೈಟಿಸ್, ಇವ್ರಿಗೆ ಏನ್ ಪೇನ್ ಇದೆ, ಆರ್ಥರೈಟಿಸ್ ಪ್ರಾಬ್ಲಮ್ ಬಂದಿದೆ, ಅದು ಸಹ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎರಡನ್ನು ವಿನ್ಬೆರಿ ಅಂದ್ರೆ ಈ ತರ ಕೇಸ್ ಇದ್ರೆ, ವಯಸ್ಸಾಗಿರೋದು ದಪ್ಪ ಇದ್ರೆ ಮಾತ್ರ, ಇಲ್ಲದ್ರೆ ಜಸ್ಟ್ ಆರ್ಥೋವೇದ ಅಷ್ಟೇ ಸಾಕಾಗತ್ತೆ, ನಿಮಗೆ ಗೊತ್ತಿರ್ಲಿ. ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ ಇಲ್ಲಿ, ಜೆನೆಟಿಕ್ ಇಂದ ಬಂದಿರುತ್ತೆ, ಅಂದ್ರೆ ವಂಶಾವಳಿಯಿಂದ ಬರುತ್ತೆ. ತುಂಬಾ ಫ್ಯಾಮಿಲಿಗಳಲ್ಲಿ ಫಸ್ಟ್ ನಾವು ಆರ್ಥರೈಟಿಸ್ ಬಂತು ಅಂದ್ರೆ ಅವರ ಅಕ್ಕ ತಂಗಿಯವರು, ಅವ್ರ ಅಣ್ಣ ತಮ್ಮಗಳು, ಅಥವಾ ಬೇರೆಯವರು, ಅವ್ರ ದೊಡ್ಡಪ್ಪ ಮಕ್ಕಳು, ಚಿಕ್ಕ ದೊಡ್ಡಪ್ಪ ಮಕ್ಕಳು, ಅಥವಾ ಅವ್ರ ಹೆಂಡತಿ ಕಡೆಯವ್ರ ಸಂಬಂಧಿಕರು, ಅವ್ರು ಯಾರಿಗಾರ ಆರ್ಥರೈಟಿಸ್, ಈಗ ಮಂಡಿ ನೋವು ಯೂನಿವರ್ಸಲ್ ಆಗಿ ಬಂದಿದ್ಯಾ, ಅವ್ರ ಅಕ್ಕ ತಂಗಿಯರಿಗೆ ಯಾರಿಗೂ ಬಂದಿದ್ಯಾ, ಫಸ್ಟ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ತುಂಬಾ ಜನಕ್ಕೆ ಏನಾಗುತ್ತೆ, ನಮ್ಮ ದೇಶದಲ್ಲಿ ಜೆನೆಟಿಕ್ ಬಹಳಷ್ಟಿದೆ, ಜೆನೆಟಿಕ್ ಇಂದಲೂ ಮಂಡಿ ನೋವು ಜಾಸ್ತಿ ಬರ್ತದೆ. ಈ ತರದ್ದು ಕೇಸುಗಳು, ಯಾವುದೇ ಜೆನೆಟಿಕ್ ಡಿಸಾರ್ಡರ್ ಡಿಸೀಸ್ ಬೇಗ ವಾಶ್ ಆಗೋದಿಲ್ಲ, ಜೆನೆಟಿಕ್ ಇಂದ ಬಂದಿದ್ರೆ, ಅಂದ್ರೆ ವಂಶಾವಳಿಯಿಂದ ಬಂದಿದ್ರೆ. ಸೊ ಅದಕ್ಕೆ ವಂಶಾವಳಿಯಿಂದ ಆ ತರ ಕೇಸಸ್ ಏನಾದ್ರು ಇದ್ರೆ ನಿಮಗೆ ಕಂಡ್ರೆ, ಸೊ ನಿಮ್ ಫ್ಯಾಮಿಲಿಯಲ್ಲಿ ಆ ತರ ಆಗಿದ್ರೆ, ಸೊ ಆರ್ತವೇದು ಒನ್ ಟೈಮ್ ಬೇಕಾಗತ್ತೆ, ಇನ್ನೊಂದು ಟೈಮು ವಿನ್ಬೆರಿನೂ ಬೇಕಾಗತ್ತೆ. ಅಂದ್ರೆ ವಿನ್ಬೆರಿಯಿಂದ ಡೆಫಿನೆಟ್ಲಿ ಜೆನೆಟಿಕ್ ಡಿಸಾರ್ಡರ್ ಡಿಸೀಸ್ಗೂ ಸಪೋರ್ಟ್ ಮಾಡುತ್ತೆ. ಜೆನೆಟಿಕ್ ಅಂದ್ರೆ ವಂಶಾವಳಿಯಿಂದ ಬಂದಿರುವಂತ ದೀರ್ಘಾವಧಿ ಕಾಯಿಲೆಗಳನ್ನಕ್ಕೆ ಸಪೋರ್ಟ್ ಮಾಡುತ್ತೆ ವಿನ್ಬೆರಿ. ಎರಡನೇದು, ಓಕೆ, ಆಲ್ರೆಡಿ ಅವ್ರಿಗೆ ಬಂದಿರೋದು ಮೂಲ ಏನು, ರೋಗದ ಮೂಲ ಯಾವ ಕಾರಣಕ್ಕೆ ಬಂದಿದೆ, ಜೆನೆಟಿಕ್ ಇಂದ ಬಂದಿದೆ, ಓಕೆ, ಒಂದು ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗತ್ತೆ. ಸೊ ಅದಕ್ಕೆ ವಂಶಾವಳಿಯಿಂದ ಬಂದಿರುವಂತ ರೋಗಗಳು ಬೇಗ ವಾಸಿ ಆಗಲ್ಲ, ಹಾಗಾಗಿ ಅದಕ್ಕೆ ಒನ್ ಟೈಮ್ ವಿನ್ಬೆರಿ ಬೇಕಾಗತ್ತೆ, ಇನ್ನೊಂದು ಟೈಮು ಆರ್ಥೋವೇದ್ ಬೇಕು. ಯಾಕಂದ್ರೆ ಆಲ್ರೆಡಿ ಬಂದಿರೋ ಸಮಸ್ಯೆ ಅದನ್ನ ನಿವಾರಣೆ ಮಾಡಬೇಕು. ಎರಡು ಇಲ್ಲಿ ಚಾಲೆಂಜಸ್, ಎರಡನ್ನು ಫೇಸ್ ಮಾಡ್ಬೇಕಂದ್ರೆ ಈ ತರ ಕೇಸ್ಗಳಿಗೆ ಮಾತ್ರ ಎರಡು ಯೂಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಬರೀ RA ಇದೆ, ಅಥವಾ ಗೋಟಿ ಆರ್ಥರೈಟಿಸ್ ಇದೆ, ಅಥವಾ ನಮಗೆ ಅಸ್ಟಿಯೋ ಆರ್ಥರೈಟಿಸ್ ಇದೆ ಅಂದ್ರೆ ಡೆಫಿನೆಟ್ಲಿ ಬರೀ ಜಸ್ಟ್ ಆರ್ಥೋವೇದ್ ಅಷ್ಟೇ ಸಾಕಾಗತ್ತೆ. ಸೊ ಇದು ವಿಚಾರ. ಸ್ನೇಹಿತರೆ, ಇನ್ನೊಂದು ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಇಂಡಿಯಾ, ನಮ್ಮ ದೇಶದಲ್ಲಿ ದೊಡ್ಡ ಒಂದು ಸಮಸ್ಯೆ ಏನಂದ್ರೆ ಅಸ್ಟಿಯೋಪೊರೋಸಿಸ್. ಅಸ್ಟಿಯೋಪೊರೋಸಿಸ್ ಎಷ್ಟು ಚಾಲೆಂಜ್ ಇದೆ ಇಂಡಿಯಾಕ್ಕೆ ಅಂದ್ರೆ, ಬಹಳ ಜನಕ್ಕೆ ಇಲ್ಲಿ 4 ಜನ ಹೆಣ್ಮಕ್ಳಿದಾರೆ ನಮ್ಮ ಮನೇಲಿ ಅಂದ್ರೆ 3 ಅಸ್ಟಿಯೋಪೊರೋಸಿಸ್ ರೋಗ ಇದೆ. ಪ್ಲೀಸ್ ಚೆಕಪ್ ಮಾಡಿಸ್ಕೊಳ್ಳಿ. ಎರಡನೇದು ಗಂಡಸರು 8 ಜನ ಗಂಡು ಮಕ್ಳಿದಾರೆ ಅಂದ್ರೆ 2 ಆಸ್ಟಿಯೋಪೊರೋಸಿಸ್ ಇದೆ ನಮ್ಮ ದೇಶದಲ್ಲಿ. ಸೊ ರೆವಲ್ಯೂಷನ್ನೇ ಇದೆ, ದೊಡ್ಡ ರೆವಲ್ಯೂಷನ್ ಅಂತ ಹೇಳಿದ್ರೆ ಆಸ್ಟಿಯೋಪೊರೋಸಿಸ್. ಈ ಆಸ್ಟಿಯೋಪೊರೋಸಿಸ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಯಾಕೆ ಬರ್ತಾ ಇದೆ ಅಂತ ನೋಡೋಣ. ಆಸ್ಟಿಯೋಪೊರೋಸಿಸ್ ಅನ್ನೋದು ಬೋನ್ಸ್ ವೀಕ್ನೆಸ್. ಜಸ್ಟ್ ಇಲ್ಲಿ ನೋಡ್ರಿ, ಬೋನ್ಸ್ ಹೇಗೆ ಟೊಳ್ಳಾಗಿರುತ್ತೆ, ನಿಮಗೆ ಟೊಳ್ಳು ಅಂದ್ರೆ ವೀಕ್ ಆಗಿರುತ್ತೆ, ಇದನ್ನೇ ನಾವು ಆಸ್ಟಿಯೋಪೊರೋಸಿಸ್ ಅಂತ. ಇನ್ನೊಂದು ದ ಸ್ಟ್ರಾಂಗ್ ಬೋನ್ಸ್ ಹೆಂಗಿರ್ಬೇಕು, ನಾರ್ಮಲ್ ಬೋನ್ಸ್ ಆಗಿದ್ರೆ ಈ ತರ ಇರುತ್ತೆ, ಆದ್ರೆ ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಬೋನ್ಸ್ ವೀಕ್ ಆಗಿದೆ. ಯಾರಿಗೆ ಆಸ್ಟಿಯೋಪೊರೋಸಿಸ್ ಅಂದ್ರೆ ಏನು ಅಂದ್ರೆ, ತಲೆಯಿಂದ ಪಾದದವರೆಗೆ ಟೋಟಲಿ ನಮ್ಮ ಏನು ಬೋನ್ಸ್ ಇದೆ, ನಮ್ಮ ಎಲುಬುಗಳೇನಿದೆ, ಅದು ವೀಕ್ ಆಗಿರೋದನ್ನೇ ಆಸ್ಟಿಯೋಪೊರೋಸಿಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಆಸ್ಟಿಯೋಪೊರೋಸಿಸ್ ಚಾಲೆಂಜ್ ಇನ್ ಇಂಡಿಯಾ ಬಹಳ ಜನಕ್ಕಿರುತ್ತೆ, ಅದನ್ನ ಗಮನಿಸೋದೇ ಇಲ್ಲ. ಸೊ ಇಲ್ಲಿ 50% ಅರೌಂಡ್ ಇನ್ ಇಂಡಿಯಾ 50% ಜನಕ್ಕಿದೆ ಇದು, ಎಲ್ಲರ ಮನೆಗೂ ಆಸ್ಟಿಯೋಪೊರೋಸಿಸ್ ಇದೆ. ಸರ್ ಏನಾಗುತ್ತೆ ಆಸ್ಟಿಯೋಪೊರೋಸಿಸ್ ಅಂದ್ರೆ, ನಾವು ಒಂದೊಂದ್ಸರಿ ನೋಡೋಣ. ಆಸ್ಟಿಯೋಪೊರೋಸಿಸ್ ನಾವು ಜನರಲ್ ಆಗಿ ಹಂಗೆ ಒಬ್ಬ ವ್ಯಕ್ತಿನ ನೋಡಿ ಗಮನಿಸೋದಾದ್ರೆ, ಆಸ್ಟಿಯೋಪೊರೋಸಿಸ್ ಬಂದಿರುವಂತ ವ್ಯಕ್ತಿ ಅವ್ರ ನೆಲದ ಮೇಲೆ ಕೂತ್ಕೊಂಡ್ರು ಸೊ ಬೆನ್ನು ಬಾಗ್ತಾರೆ, ಅಥವಾ ಅವರು ಏನಾಗುತ್ತೆ ಮಿಡ್ಲ್ ಏಜ್ ಅಲ್ಲಿ ಆಗ್ಬೋದು, ಚಿಕ್ಕ ವಯಸ್ಸಿಗೂ ಬರುತ್ತೆ ಆಸ್ಟಿಯೋಪೊರೋಸಿಸ್. ಅವ್ರ ಏನಾಗುತ್ತೆ, ನಡಿಬೇಕಾದ್ರೂ ಅವರು ಬೆನ್ನು ಬಾಗ್ತಾ ನಡೀತಾರೆ, ಅಥವಾ ಅವರು ಬಸ್ಸಲ್ಲಿ ಕೂತ್ಕೊಂಡ್ರು, ಒಂದು ಚೇರ್ ಮೇಲೆ ಕೂತ್ಕೊಂಡ್ರು ಅವ್ರು ಬಾಗ್ತಾರೆ. ಸೊ ಹೀಗೆ ಬಾಗ್ತಾರೆ, ಬೆನ್ನು ಬಾಗುತ್ತಲ್ಲ, ಇದು ಬೋನ್ ಸ್ಟ್ರೆಂತ್ ಇರಲ್ಲ, ಅವ್ರಿಗೆ ಸ್ಟ್ರೈಟ್ ಇರಲ್ಲ, ಯಾಕಂದ್ರೆ ವೀಕ್ ಆಗಿದೆ ಬೋನ್ಸ್ ಅಂತ. ಸೊ ಇದು ಮತ್ತೆ ಈ ಕಾಲು ಏನಿದೆ ಅದು ಸ್ಟ್ರೈಟ್ ಇರೋದಿಲ್ಲ, ಕೈ ಏನಿದೆ ಸ್ಟ್ರೈಟ್ ಇರಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಇರಬೇಕು ಬೋನ್ಸು. ಅದರಲ್ಲಿ ನಮಗೆ ಆಸ್ಟಿಯೋಪೊರೋಸಿಸ್ ಯಾವ ವ್ಯಕ್ತಿ ನೋಡಿದ್ರೆ, ಮೆಡಿಕಲ್ ಡಾಕ್ಟರ್ ಇದ್ರೆ ಅವ್ರು ಹೇಳ್ಬಿಡ್ತಾರೆ ಇವ್ರಿಗೆ ಆಸ್ಟಿಯೋಪೊರೋಸಿಸ್ ಐತೆ ಅಂತ. ಅಂದ್ರೆ ಕಾಮನ್ ಗೊತ್ತಾಗತ್ತೆ ಇದು ಸಿಂಪ್ಟಮ್ಸ್ ಏನು. ಆಸ್ಟಿಯೋಪೊರೋಸಿಸ್ ಇರೋಂಥ ವ್ಯಕ್ತಿ ಹೆಣ್ಮಕ್ಳು, ಈಗ 4 ಜನ ಹೆಣ್ಮಕ್ಳಿದಾರೆ ನಮ್ಮ ಮನೇಲಿ ಅಂದ್ರೆ 3 ಗೊತ್ತಿರ್ಲಿ. ಹಂಗಾದ್ರೆ ಹೆಣ್ಮಕ್ಳಿಗೆ ಎಷ್ಟಿರೋದು ಆಸ್ಟಿಯೋಪೊರೋಸಿಸ್ ರೋಗ, ಗಂಡಸರಿಗೂ ಇದೆ. ಹಾಗಾದ್ರೆ ಆಸ್ಟಿಯೋಪೊರೋಸಿಸ್ ಇದ್ರೆ ಏನಾಗತ್ತಪ್ಪ, ಎಕ್ಸಾಂಪಲ್ ಅಥವಾ ಯಾಕೆ ಹಿಂಗ್ ಬಂದಿದೆ. ನಾವು
ಲೈಫ್ ಸ್ಟೈಲ್ ಡಿಸೀಸ್ ಓದು ಲೈಫ್ ಸ್ಟೈಲು ಮತ್ತು ಅಲೋಪತಿಗಳು ಹೈಯೆಸ್ಟ್ ನಾವೇನು ಸೈಡ್ ಎಫೆಕ್ಟ್ ಆಗೋ ಟ್ಯಾಬ್ಲೆಟ್ಸ್ಗಳನ್ನ ಬಳಸಿಕೆ ಮಾಡಿದ್ರು ಬಂದಿರುತ್ತೆ ಈ ಸೈಡ್ ಎಫೆಕ್ಟ್ ಇಂದ. ಮತ್ತೆ ಜೊತೆಗೆ ಏನು ಈ ಕ್ಯಾಲೋರಿ ಲೆಸ್ ಫುಡ್ಗಳನ್ನು ಬಳಸ್ತೀವಿ, ಇದರಿಂದ ಬಂದಿರುತ್ತೆ. ಕೆಲವು ಜೆನೆಟಿಕ್ ಇಂದಲೂ ಬಂದಿದೆ, ಮತ್ತೀಗ ಸೈಡ್ ಎಫೆಕ್ಟ್ಗಳು ಮೆಡಿಸಿನ್ ಇಂದಲೂ ಬರುತ್ತೆ. ಸೊ ಜೊತೆಗೆ ಕ್ಯಾಲೋರಿ ಲೆಸ್ ಫುಡ್ಗಳು ಮೋಸ್ಟ್ ಆಫನ್ ಇದು ಬರ್ತಾ ಇರೋದು. ಸೊ ಮತ್ತೆ ಏನು ಜಾಸ್ತಿ ಆಲ್ಕೋಹಾಲಿಟಿಕ್ ಪೀಪಲ್ಸ್, ಸ್ಮೋಕ್ ಮಾಡೋರ್ಗೆ ಈ ತರದ್ರಿಗೂ ಬರುತ್ತೆ. ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಓವರ್ ಆಗಿದ್ದಾಗ್ಲೂ ಬರುತ್ತೆ. ಸೊ ಇವೆಲ್ಲ ಕಾರಣಗಳು, ತುಂಬಾ ಕಾರಣಗಳಿದೆ ಆಸ್ಟಿಯೋಪೋರೋಸಿಸ್ ಬರ್ಲಿಕ್ಕೆ. ಸ್ನೇಹಿತರೆ, ಇದಕ್ಕೆ ಕರೆಕ್ಟ್ ಮೆಡಿಸಿನ್ಸ್ಗಳು ವೆರಿ ಟಫ್ ಇಲ್ಲ ಇದಕ್ಕೆ. ಸೊ ಹಾಗಾಗಿ ಈ ಆಸ್ಟಿಯೋಪೋರೋಸಿಸ್ ಏನಾಗುತ್ತೆ, ಬೋನ್ಸ್ ಏನಾಗುತ್ತೆ, ವೀಕ್ ಆಗ್ಬಿಡತ್ತೆ. ನಮ್ಮ ಎಂಟೈರ್ ತಲೆಯಿಂದ ಪಾದದವರೆಗಿನ ಎಲ್ಲ ಬೋನ್ಸ್ಗಳೇನಂದ್ರೆ ವೀಕ್ ಆಗ್ಬಿಟ್ಟಿರುತ್ತೆ. ಹಾಗಾದ್ರೆ ಬೋನ್ಸ್ ವೀಕ್ ಆಗಿತ್ತಂದ್ರೆ ಏನಪ್ಪ? ಈಗ ನಾವು ನಿಮಗೆ ಒಂದು ಇಷ್ಟು ಹೇಳಿದೆ, ವಿಜಯನಗರ ಸಾಮ್ರಾಜ್ಯದ ಅರಸರು ಅಂಥದ್ದು ಕತ್ತಿ ಗುರಾಣಿ ಮಾಡ್ತಿದ್ರು ಮನುಷ್ಯನ ಎಲಬ್ನಿಂದ. ಅಂದ್ರೆ ಹಾಗಾದ್ರೆ ನಮಗೆ ಯಾಕೆ ಅಷ್ಟು ಸ್ಟ್ರಾಂಗ್ ಇತ್ತು ಮನುಷ್ಯನ ಬಾಡಿ ಇರಬೇಕು, ಆದ್ರೆ ಯಾಕೆ ಇಷ್ಟು ವೀಕ್ ಆಗಿದೆ ನಿಮ್ಗೆ ಗೊತ್ತಾಯ್ತು. ಆದ್ರೆ ಇದಕ್ಕೆ ಸರಿ, ಇದ್ರ ಸಮಸ್ಯೆ ಏನ್ ಫೇಸ್ ಮಾಡ್ಬೇಕು? ಅಕಸ್ಮಾತ್ ಇವತ್ತು ಎಲ್ಲರೂ ಮನೆಗಳಲ್ಲಿ ಕಾಮನ್ನು ಎಲ್ಲ ಮಜಾಕಲ್ಗಳು, ಎಲ್ಲರೂ ಒಂದಿಷ್ಟು ನೀರು ಜಸ್ಟ್ ಇದ್ರೆ, ಎಣ್ಣೆ ಇದ್ರೆ ನಾವು ಜಾರಿ ಬಿದ್ವಿ ಅಂದ್ರೆ ಬೋನ್ಸ್ ಇಮಿಡಿಯೇಟ್ಲಿ ಕಟ್ ಆಗುತ್ತೆ. ಎಷ್ಟು ಡೇಂಜರ್ ಅಂದ್ರೆ ಪ್ರತಿ ಕ್ಷಣನೂ ಆಸ್ಟಿಯೋಪೊರೋಸಿಸ್ ಇದ್ರೆ ಯಾವುದೇ ಕ್ಷಣದಲ್ಲೂ ನಮ್ಮ ಬೋನ್ಸ್ ಕಟ್ ಆಗ್ಬೋದು. ಸೊ ಇದು ಚಾಲೆಂಜು. ಅಥವಾ ನಾವು ಅಟ್ಟ ಮೇಲಿಂದ ಬಿದ್ದೀವಪ್ಪ, ಅಕಸ್ಮಾತ್ ಏನೇ ಬೈ ಚಾನ್ಸ್ ಮಿಸ್ ಆಗಿ ಬಿದ್ವಿ, ಅಥವಾ ಒಂದು ಮೆಟ್ಲು ಹತ್ಬೇಕಾದ್ರೆ ಜಾರಿ ಬೈ ಚಾನ್ಸ್ ಬಿದ್ವಿ, ಅಥವಾ ಬೈಕಲ್ಲಿ ಹೋಗ್ತಾ ಇದ್ವಿ, ಸಣ್ಣದೊಂದು ಲೈಟ್ ಆಕ್ಸಿಡೆಂಟ್ ಆದ್ರೂ ನಮಗೆ ಬೈಕು ಇಮಿಡಿಯೇಟ್ಲಿ ಬೋನ್ಸ್ ಫ್ರಾಕ್ಚರ್ ಆಗುತ್ತೆ. ಹೀಗೆ ಯಾವುದೇ ಕ್ಷಣದಲ್ಲಿ ಯಾವುದೇ ಹಂತದಲ್ಲೂ ಬೋನ್ಸ್ ಫ್ರಾಕ್ಚರ್ ಆಗ್ಬೋದು. ಕಾಲ ಇರ್ಬೋದು, ಕೈ ಇರ್ಬೋದು, ಸೊಂಟ ಇರ್ಬೋದು, ಯಾವುದೇ ಬೋನ್ಸ್ ಟೋಟಲಿ. ಆಸ್ಟಿಯೋಪೊರೋಸಿಸ್ ಇದೆ ಅಂದ್ರೆ ತಲೆಯಿಂದ ಪಾದದವರೆಗೆ ಎಲ್ಲ ಬೋನ್ಸ್ ವೀಕು. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಒಂದ್ಸರಿ ನಾವು ಬೋನ್ಸ್ ಕಟ್ ಆಯ್ತು ಅಂದ್ರೆ ಮತ್ತೆ ಅಗೇನ್ ಬೋನ್ಸ್ ರಿಪೇರಿ ಮಾಡಕ್ ಪಾಸಿಬಿಲಿಟಿ ಇಲ್ಲ, ಮುಗೀತದು. ಅದು ಕಟ್ಟಬಹುದು, ನಾವ್ ಏನೇ ಮಾಡ್ಬೋದು, ಮುಂಚೆ ತರ ನಾಟ್ ಪಾಸಿಬಲ್. ಅದ್ ನಿಮಗೆ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಈ ಆಸ್ಟಿಯೋಪೊರೋಸಿಸ್ ಈಗ ಆಲ್ರೆಡಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋದ್ರೆ ಆಸ್ಟಿಯೋಪೊರೋಸಿಸ್ ಚೆಕ್ ಮಾಡ್ತಾರೆ, ಅಥವಾ ನಾವು ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಹೋದ್ರೆ 2,500 ರೂಪಾಯಿ ಕೊಡು ಚಾರ್ಜ್ ಅನ್ನು ಮಾಡ್ತಾರೆ. ಆಸ್ಟಿಯೋಪೊರೋಸಿಸ್ ಎಲ್ಲ ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಫಸ್ಟ್ ನಮ್ಗೆ ಆಸ್ಟಿಯೋಪೊರೋಸಿಸ್ ಐತೆ, ಬಟ್ ನಾವು ಅದನ್ನ ಗಮನಿಸೋದೇ ಇಲ್ಲ. ಯಾಕಂದ್ರೆ ಅದು ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ದ ಸೈಲೆಂಟ್ ಕಿಲ್ಲರ್ ಇನ್ ನಮಗೆ ಏನು ಹ್ಯೂಮನ್ ಬಾಡಿ ಇದೆ, ಅದರಲ್ಲಿ ಸೈಲೆಂಟ್ ಕಿಲ್ಲರ್ ಅಂದ್ರೆ ಈ ಆಸ್ಟಿಯೋಪೊರೋಸಿಸ್ ರೋಗ. ಯಾಕಂದ್ರೆ ಅದು ನಮಗೆ ಪೇನ್ ಕೊಟ್ಟಿರಲ್ಲ, ನೋವು ಕೊಟ್ಟಿರಲ್ಲ, ಬಂದ ನೋಡ್ಕೊಳ್ಳೋಣ ಹೇಳು ಅಂತ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಬಹಳ ತಾತ್ಸಾರ ನಮಗೆ. ಯಾವಾಗ ನಮಗ್ ಬೋನ್ಸ್ ಆಗಿ ಕಟ್ ಆದ್ಮೇಲೆ ಆಮೇಲೆ ನಾವು ಹುಡುಕ್ತಾ ಇರ್ತೀವಿ, ಬಟ್ ನಾಟ್ ಪಾಸಿಬಲ್. ನಾವು ಒಂದ್ಸರಿ ಕೈಯೋ ಕಾಲ ಮುರ್ಕೊಂಡು ಕಟ್ಟಾದ್ಮೇಲೆ ನಾವು ಮತ್ತೆ ಡಾಕ್ಟರ್ಗಳನ್ನ ಹುಡ್ಕೊಂಡು ಹೋಗಿ ಟ್ರೀಟ್ಮೆಂಟ್ಗೆ ಅಲ್ದಾಡಿದ್ರೆ ಉತ್ತರ ಇಲ್ಲ, ಅದಕ್ಕೆ ಸಿಗೋದೇ ಇಲ್ಲ, ಪಾಸಿಬಿಲಿಟಿ ಇಲ್ಲ. ಅದಕ್ಕೆ ಇಸ್ ಎ ಬಿಗ್ಗೆಸ್ಟ್ ಚಾಲೆಂಜು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ನಾವು ಮುಂಚೆಲೇ ಆಸ್ಟಿಯೋಪೊರೋಸಿಸ್ ಐತಾ ಇಲ್ಲ ಅಂತ ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಒಂದು ಪ್ರಾಡಕ್ಟ್ ಆರ್ಥೋವೇದ್ ಯಾಕಪ್ಪ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ, ಆರ್ಥೋವೇದ್ 100% ಇಲ್ಲಿ ಜಸ್ಟ್ 3 ತಿಂಗಳು ತಗೊಂಡ್ರೆ ಸಾಕಾಗತ್ತೆ, ಆಸ್ಟಿಯೋಪೊರೋಸಿಸ್ ಇಂದ ಹೊರಗೆ ಬರ್ಬೋದು. ಸೊ ಆಸ್ಟಿಯೋಪೊರೋಸಿಸ್ ಇದೆ, ಜಸ್ಟ್ ನಾವು ಅದರಿಂದ ಆಚೆ ಬರ್ಬೋದು. ಸೊ ಇದಕ್ಕೆ ಆರ್ಥರೈಟಿಸ್ ಇದೆಯಾ ನಮಗೆ? ಓಕೆ, ಡನ್. ಆಸ್ಟಿಯೋ ಗೋಟಿ ಆರ್ಥರೈಟಿಸ್ ಇದೆಯಾ, ಆರ್ಎ ಇದೆಯಾ, ಅಥವಾ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆಯಾ, ಅಥವಾ ಉರಿಯೂತಗಳಿಂದ ನಮ್ಗೆ ಆರ್ಥರೈಟಿಸ್ ಬಂದಿದೆಯಾ, ಅಥವಾ ಜೆನೆಟಿಕ್ ಇಂದ ನಮ್ಗೆ ಆರ್ಥರೈಟಿಸ್ ಬಂದಿದೆಯಾ? ಇವೆಲ್ಲವೂ ಕಾಯಿಲೆಯ ಅಂದ್ರೆ ಮಂಡಿ ನೋವಿನ ಅಥವಾ ಜಾಯಿಂಟ್ ಪೇನು ಬಂದಿದಂತ ನಾವೇನ್ ಕಾಮನ್ ಬ್ಯಾಕ್ ಜಾಯಿಂಟ್ ಪೇನು, ಜಾಯಿಂಟ್ ರಿಲೇಟೆಡ್ ಡಿಸೀಸ್ ಅಂತೀವಿ, ಇವೆಲ್ಲವಕ್ಕೂ ಇದು ಪರಿಹಾರ ಒಂದೇ, ಜಸ್ಟ್ ಇಲ್ಲಿ ಆರ್ಥೋವೇದ್ ಅಂತ SMPL ಒಂದು ಸ್ಪೆಷಲ್ ದ ಪರ್ಮನೆಂಟ್ ಬೋನ್ಸ್ ವೆಲ್ನೆಸ್ ಸಪ್ಲಿಮೆಂಟರಿ ಪ್ರಾಡಕ್ಟ್. ಇದು ನಾಟ್ ಎ ಮೆಡಿಸಿನ್. ಫಸ್ಟ್ ಆಫ್ ಆಲ್ ಇದು ಮೆಡಿಸಿನ್ ಅಲ್ಲ, ಜಸ್ಟ್ ಇದು ಪ್ರಿವೆನ್ಷನ್. ಅಂಡ್ ಆಲ್ರೆಡಿ ಪ್ರಾಬ್ಲಮ್ ಬಂದಿದ್ರು ಇದಕ್ಕೆ 100% ಉಪಶಮನ ಆಗುತ್ತೆ. ಓಕೆ, ಇಲ್ಲಿ 3 ತರದಿದೆ. ಒಂದು ಕಿಟ್ ಇದೆ. ಒಂದು ಕಿಟ್ ಅಂದ್ರೆ ಎಷ್ಟು ಸ್ಯಾಚಿಟ್ ಬರುತ್ತೆ, 30-60 ಬೆಳಗ್ಗೆ ಮತ್ತು ಸಂಜೆ, ದಿನಕ್ಕೆ 2 ಟೈಮ್ ಯೂಸ್ ಮಾಡಕ್ಕೆ ಅಂತ 60 ಸ್ಯಾಚಿಟ್ ಇರ್ತವೆ. ಮತ್ತು ಗುಳಿಗೆ ಇರುತ್ತೆ, ಕ್ಯಾಪ್ಸೂಲ್ಸ್. ಈ ಡಬ್ಬಿ ನೀವು ಕಾಣ್ತಿತ್ತಲ್ಲ, ಈ ಡಬ್ಬಿ ಒಳಗೆ 60 ಗುಳಿಗೆ ಇದಾವೆ, ಕ್ಯಾಪ್ಸೂಲ್ಸ್. ಓಕೆ, ನಾವು ಬೆಳಿಗ್ಗೆ ಅಥವಾ ಮತ್ತು ಸಂಜೆ
ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಅಥವಾ ಊಟ ಆದ್ಮೇಲೂ ತಗೋಬಹುದು. 2 ಟೈಮು ಯಮ್ಮಿಗೆ ಯಾವಾಗ ಕನ್ವೆಂಟ್ ಬೇಕೋ ಅವಾಗ. ಬಟ್ ಡೈಲಿ ಬೆಳಗ್ಗೆ ಸಂಜೆ ಬೇಕೇ ಬೇಕಾಗತ್ತೆ. ನೀರಿನ ಜೊತೆಗೆ ಒಂದು ಸ್ಯಾಚಿಟ್ ಮಿಸ್ ಆಗಬಾರ್ದು, ನಿಮಗೆ ರಿಸಲ್ಟ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಅದಕ್ಕೆ ಸ್ಯಾಚಿಟ್ ಅದ್ರಲ್ಲಿ ಪೌಡರ್ ಇರುತ್ತೆ. ಒಂದು ಅರ್ಧ ಗ್ಲಾಸ್ ವಾಟರ್ಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸೇಕ್ ಮಾಡ್ಕೊಂಡು ನಿಧಾನಕ್ಕೆ ನಾವು ತಗೋಬೇಕಾಗತ್ತೆ. ಇದ್ರ ಜೊತೆಗೆ ಕ್ಯಾಪ್ಸೂಲ್ಸ್ ಒಂದು ಗುಳಿಗೆನ ತಗೋಬೇಕು, ಸ್ಯಾಚಿಟ್ ಪೌಡರ್ನು ಬಳಕೆ ಮಾಡಬೇಕು. ಇದ್ರ ಜೊತೆಗೆ ಒಂದು ಆಯಿಲ್ ಬರುತ್ತೆ ಸರ್, ಜಸ್ಟ್ ಇದು ಒಂದು ಆಯಿಲ್ ಇದು. ಅದನ್ನ ನಾವು ಎಲ್ಲೆಲ್ಲಿ ಪೇಯ್ನ್ ಆಗಿದೆ ಮಸಾಜ್ ಮಾಡ್ಕೋಬೇಕು. ಈಗ ಜಾಯಿಂಟ್ ಪೇನ್ ಜಾಸ್ತಿ ಇದ್ರೆ ಜಾಯಿಂಟಿಗೆ, ಅಥವಾ ಸೊಂಟ ನೋವು ಜಾಸ್ತಿ ಬಂದಾಗ ಸೊಂಟ ನೋವಿಗೆ, ಅಥವಾ ನೆಕ್ ಪೇನ್ ಜಾಸ್ತಿ ಇದ್ರೆ ನೆಕ್ ಪೇನ್ಗೆ. ಓಕೆ, ನಿಮ್ಗೆ ಎಲ್ಲೆಲ್ಲಿ ಪಾದದಲ್ಲಿ ಓಕೆ ಪೇಯ್ನ್ ಜಾಸ್ತಿ ಅಲ್ಲಿರುತ್ತೆ ಅಲ್ಲಿ ಜಸ್ಟ್ ಮಸಾಜ್ ಮಾಡೋಕ್ಕೆ ಆಯಿಲ್ ಇದು. ಇಲ್ಲಿ ಟೋಟಲಿ 3 ತರ ಬರುತ್ತೆ. ಒಂದು ಪೌಡರ್ ಫಾರ್ಮೆಟ್, ಇನ್ನೊಂದು ಗುಳಿಗೆ ಇರುತ್ತೆ, ಜೊತೆಗೆ ಆಯಿಲ್, 3 ತರ ಬರುತ್ತೆ. ಇವೆಲ್ಲ ಸೇರಿ ಒಂದು ಕಿಟ್ ಅಲ್ಲಿ ಇರುತ್ತೆ, ಒಂದು ಬಾಕ್ಸ್ ಅಲ್ಲಿ ಇರುತ್ತೆ ಟೋಟಲಿ. ಸೊ ಇದು ಸಪರೇಟ್ ಒಂದು ಕಿಟ್ ಇದೆ ಇದು. ಓಕೆ, ಇದನ್ನ ನಾವು ಖಂಡಿತ ಜಸ್ಟ್ ಒಂದು 3 ತಿಂಗಳು ಬಳಕೆ ಮಾಡಬೇಕಾಗತ್ತೆ. ಸೊ ಇನ್ನು ಒಂದಿಷ್ಟು ಜೆನೆಟಿಕ್ ಇದ್ರೆ ಮಾತ್ರ, ಮತ್ತು ಅವರಿಗೆ ವಯಸ್ಸಾಗಿದ್ದವರು ಇದ್ರೆ ಒಂದು, ಅಥವಾ ವಿನ್ಬೆರಿ ಆರ್ತವೇದು ಎರಡೂ ಬಳಕೆ ಮಾಡೋದಾದ್ರೆ, ಸೊ ಬೆಳಗ್ಗೆ 1 ಟೈಮ್ ವಿನ್ಬೆರಿ, ಇನ್ನೊಂದು ಟೈಮ್ ಆರ್ತವೇದು. ಇಲ್ಲ ನನಗೆ ಜಸ್ಟ್ ಚೆಕ್ ಮಾಡಿ ನನಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ, ಓಕೆ, ಅದರಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಥವಾ RA ಅಥವಾ ಆಸ್ಟಿಯೋಪೋರೋಸಿಸ್ ಈ ತರದಕ್ಕೆ ಜಸ್ಟ್ 3 ಮಂತ್ಸ್ ಸಾಕಾಗತ್ತೆ. ಆರ್ಥೋವೇದ ಒಂದೇ ಸಾಕಾಗತ್ತೆ. ಇದನ್ನ ನಾವು ಪ್ರತಿ ದಿವಸ ಯೂಸ್ ಮಾಡಬೇಕು. ಇದನ್ನ ಯೂಸ್ ಮಾಡೋದು ಈಗ ಆಲ್ರೆಡಿ ಹೇಳಿದೆ, ಒಂದು ಕ್ಯಾಪ್ಸೂಲ್ಸ್ ಮಾರ್ನಿಂಗ್ ಅಂಡ್ 1 ಕ್ಯಾಪ್ಸೂಲ್ಸ್ ಈವ್ನಿಂಗು, ಬಿಫೋರ್ ಅಂಡ್ ಆಫ್ಟರ್ ಫುಡ್. 1 ಸ್ಯಾಚಿಟ್ ಪೌಡರ್ 150 ml ನೀರಿನ ಜೊತೆಗೆ ವಿತ್ ವಾಟರ್ ಮಾರ್ನಿಂಗು ಅಂಡ್ ಈವ್ನಿಂಗು, ಬಿಫೋರ್ ಫುಡ್ ಆರ್ ಆಫ್ಟರ್ ಫುಡ್. ಇದ್ರ ಜೊತೆಗೆ ಒಂದು ಆಯಿಲ್ ಬರುತ್ತೆ, ಅದನ್ನ ಅಪ್ಲೈ ಮಾಡ್ಕೊಳೋದು ಅಷ್ಟೇ. ಜಸ್ಟ್ ಇದನ್ನ ಡೆಫಿನೆಟ್ಲಿ 100% ಯಾವುದೇ ಆರ್ಥರೈಟಿಸ್ ಸಮಸ್ಯೆ ಇದೆ, ಸಂಧಿವಾತ, ಅದರಿಂದ ಫಸ್ಟ್ ಅಂಡ್ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜ್ ಇಂದ ಆಚೆ ಬರ್ಬೋದು. ವೆರಿ ಕ್ಲಿಯರ್ ಕಟ್. 4th ಸ್ಟೇಜ್ಗೆ ಇದು ಎಫೆಕ್ಟ್ ಆಗೋದಿಲ್ಲ. 4ನೇ ಹಂತಕ್ಕೆ ಇದೇನಲ್ಲ, ಅದ್ರ ಆಲ್ರೆಡಿ ಕಾರ್ಟೇಜ್ ಪ್ರಾಬ್ಲಮ್ಸ್ ಬಂದಿರುತ್ತೆ. ಅಲ್ಲಿ ಕಾರ್ಟೇಜ್ ಒಂದ್ಸರಿ ಡ್ಯಾಮೇಜ್ ಆಗಿದ್ದನ್ನು ರಿಪೇರಿ ಮಾಡೋಕೆ ಏನೂ ಇಲ್ಲ ವರ್ಲ್ಡ್ ಅಲ್ಲಿ. ಹ್ಯೂಮನ್ ಬಾಡಿ ಎಲ್ಲದನ್ನು ರಿಪೇರಿ ಮಾಡೋಕ್ಕಾಗಲ್ಲ, ಅದು ಇಸ್ ಸಿಸ್ಟಮ್. ಒಂದ್ಸರಿ ಹಾಳಾಯ್ತು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇಸ್ ಮೋಸ್ಟ್ ಇಂಪಾರ್ಟೆಂಟು. ಸೊ ಅದಕ್ಕೆ ಈ ಬೋನ್ಸ್ ವೆಲ್ನೆಸ್ ಇದು ವೆರಿ ಸೂಪರ್ ಪವರ್ ಪ್ರಾಡಕ್ಟು. ಸೊ ಆಲ್ರೆಡಿ ಸಾವಿರಾರು ಜನ ಥ್ರೋಟ್ ಆಲ್ ಇಂಡಿಯಾ ಇದನ್ನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ. ಸೊ 2 ಲಕ್ಷ, 3 ಲಕ್ಷ, 5 ಲಕ್ಷ ಖರ್ಚಾಗುವಂತ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಜಸ್ಟ್ ಇದನ್ನ 2-3 ತಿಂಗಳಲ್ಲಿ ಇದನ್ನ ಯೂಸ್ ಮಾಡಿ ಪರ್ಮನೆಂಟ್ ಆಗಿ ಮಂಡಿ ನೋವಿಂದ ಆಚೆ ಬಂದಿರೋ ಸಾವಿರಾರು ಉದಾಹರಣೆಗಳು ಇದಾವೆ ಈಗ ಆಲ್ರೆಡಿ. ಸೊ ಆತರ ನಿಮ್ಮ ಮನೆಯಲ್ಲಿ ಈ ಸಮಸ್ಯೆ ಇದ್ರೆ ದಯವಿಟ್ಟು, ಅಥವಾ ನಿಮ್ಮ ಹತ್ರದವ್ರಿಗೆ ಈ ಸಮಸ್ಯೆ ಇದ್ರೆ ದಯವಿಟ್ಟು ಇದನ್ನ ಪ್ರಮೋಟ್ ಮಾಡಿ. ಸೊ 100% ಯಾವುದೇ ಆರ್ಥರೈಟಿಸ್ ಇಂದ ಆಚೆ ಬರ್ಬೋದು. 100% ಅವರಿಗೆ ನೋವು ಸಹ ಕಡಿಮೆ ಆಗುತ್ತೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಆರ್ಥರೈಟಿಸ್, ಯಾವುದೇ ಆರ್ಥರೈಟಿಸ್ ಸಮಸ್ಯೆಗೆ 100% ಪರಿಹಾರ. ಸೊ ಇದ್ರದ್ದು ಒಂದು ಪ್ಯಾಕೇಜ್. ಓಕೆ, ಈಗ ಕಿಟ್ ಹೇಳಿದೆ ನಾನು. ಈ ಕಿಟ್ ಟೋಟಲಿ ಕಿಟ್ ಇದು 6,200 ರೂಪಾಯಿ ಆಗುತ್ತೆ. ಒಂದು ಕಿಟ್ಟು, ಒಂದು ಕಿಟ್ಟಿಗೆ 6,200 ರೂಪಾಯಿ ಆಗುತ್ತೆ. ಒಂದು ಕಿಟ್ಟಿಗೆ 6,200 ರೂಪಾಯಿ. ನಿಮ್ಮ ಹತ್ರದಾಗಿರುವಂತ ನಿಮ್ಮ ಬಿಸಿನೆಸ್ ಪ್ರಮೋಟರ್ ಕೇಳಿದ್ರೆ ಒಂದು ಕಿಟ್ ಅನ್ನ ಕೊಡ್ತಾರೆ ಅವರು. ಒಂದು ಕಿಟ್ಟು 6,200 ರೂಪಾಯಿ. ಇದು 1 ತಿಂಗಳು ಬರುತ್ತೆ. ಟೋಟಲಿ ಕಿಟ್ ಅನ್ನ ನಾವು ಪರ್ಚೇಸ್ ಮಾಡಿದ್ರೆ 1 ತಿಂಗಳು ಬರುತ್ತೆ. ನಾವು ಎಷ್ಟು ದಿವಸ ಬಳಸ್ಬೇಕಂದ್ರೆ ನಾವು 3 ಮಂತ್ಸ್ ಮ್ಯಾಕ್ಸಿಮಮ್ ಸಾಕಾಗತ್ತೆ. ಇನ್ನ ಜೆನೆಟಿಕ್ ಇಂದ ಆ ತರ ಏನೋ ಸಮಸ್ಯೆ ಆಗಿದ್ರೆ ಒಂದು 3 to 6 ಮಂತ್ಸ್ ಬೇಕಾಗತ್ತೆ. 3 ರಿಂದ 6 ತಿಂಗಳೊಳಗೆ, ಜಾಸ್ತಿ ದಿವಸ ಬೇಕಾಗಿಲ್ಲ. 100% ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ವಿತ್ ಇನ್ ಎ ಮಂತ್. 1 ತಿಂಗಳೊಳಗೆ ನಿಮಗೆ ಗೊತ್ತಾಗುತ್ತೆ ಅದ ರಿಸಲ್ಟ್. ಹೌದು, ನಿಮ್ಗೆ ಏನೆಲ್ಲ ಸಮಸ್ಯೆ ಆಗಿದೆ, ಬ್ಯಾಕ್ ಪೇನ್, ಜಾಯಿಂಟ್ ಪೇನ್ ಏನೆಲ್ಲ ಆಗಿರುತ್ತ, ನಿಮಗೆ 100% ಗೊತ್ತಾಗುತ್ತೆ. ರಿಸಲ್ಟ್ ಬಂದಿಲ್ಲ ಅಂತ ಇದುವರೆಗೂ ಯಾರುವೆ 1 ತಿಂಗಳ ಮೇಲೆ ಹೇಳೇ ಇಲ್ಲ. ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿದೆ ಸರ್, ರಿಸಲ್ಟ್ ಚೆನ್ನಾಗಿದೆ ಸರ್ ಅಂತ ಕಸ್ಟಮರ್ ಫೀಡ್ಬ್ಯಾಕು. ಸೊ ನೀವು ಇದನ್ನ ಯೂಸ್ ಮಾಡಿ 1 3 to 6 ಮಂತ್ಸ್ ನೀವು ಇದನ್ನ ನಿಮ್ಮ ಹತ್ರದವರಿಗೆ ಪ್ರಮೋಟ್ ಮಾಡಿ. ಸೊ 100% ಆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಅನ್ನೋದು ನಮ್ಮ ವಿಷಯ. ಸೊ ಇದು ಜಸ್ಟ್ ಆರ್ಥೋವೇದ್ 90 ಅಂತ. ಸೊ ಆರ್ಥರೈಟಿಸ್ ಸಂಬಂಧಪಟ್ಟಂತೆ. ಓಕೆ, ಇದನ್ನ ಯೂಸ್ ಮಾಡಿ ನಿಮ್ಮ ಪೇರೆಂಟ್ಸಿಗೆ ಕೊಡಿ, ನಿಮ್ಮ ಹತ್ರದವರಿಗೆ ಕೊಡಿ. 100% ಅವರು ಟೋಟಲಿ ಬೋನ್ಸ್ ಪ್ರಾಬ್ಲಮ್ಸ್ ಬೋನ್ಸ್ ಇಂದ ಆಚೆ ಬರ್ಬೋದು. ಇಲ್ನೆಸ್ ಇಂದ ವೆಲ್ನೆಸ್. ಜಸ್ಟ್ ಇದು
ಅವ್ರೇನ್ ಸಮಸ್ಯೆ ಇದೆ ರೀ, ಸಮಸ್ಯೆಯಿಂದ ಹೊರಗೆ ಬರ್ಬೋದು. 100% ಅವ್ರಿಗೆ ತೃಪ್ತಿಕರ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಇದುವರೆಗೂ ನಾವು ಏನು ಆರ್ಥರೈಟಿಸ್ ಸಮಸ್ಯೆ ಇದೆ ಅಂಥವ್ರು ಖಂಡಿತ ನಿಮಗೆ ವಯಸ್ಸಾದರು ಥ್ಯಾಂಕ್ಸ್ ಹೇಳ್ತಾರೆ. ಅಷ್ಟೇ ಇಲ್ಲ, ನಿಮಗೆ ಕೈ ಮುಗಿತಾರೆ ಅವರು, ಯಾಕಂದ್ರೆ ರಿಸಲ್ಟ್ ಅಷ್ಟು ಪಕ್ಕ ಅವರಿಗೆ ಬರುತ್ತೆ ಅಂತ ಹೇಳ್ತಾ, ಸೊ ಇದನ್ನ ಯೂಸ್ ಮಾಡಿ 100% ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಿದ್ದೀನಿ.